ಹಲೋ ಎವ್ರಿವನ್, UPSC ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪೊಲಿಟಿಯಲ್ಲಿ ಮುಂದೆ ನಾವು ನೋಡಲಿಕ್ಕಿರೋದು ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ಆರ್ಟಿಕಲ್ 25 to 28. ನಮ್ಮ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೂ ಇಟ್ ಗ್ಯಾರಂಟೀಸ್ ಎವ್ರಿ ಪರ್ಸನ್ ಇನ್ ಇಂಡಿಯಾ ಫ್ರೀಡಮ್ ಟು ಫಾಲೋ, ಎಕ್ಸ್ಪ್ರೆಸ್ ಆ್ಯಂಡ್ ಪ್ರಾಕ್ಟೀಸ್ ರಿಲಿಜನ್. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಈ ಒಂದು ಆರ್ಟಿಕಲ್ಗಳು ಹೇಳ್ತಾವೆ. ಬಟ್ ವಿತ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವಿತೌಟ್ ಡಿಸ್ಟರ್ಬಿಂಗ್ ಸೊಸೈಟಿ. ನಿಮ್ಮ ಧಾರ್ಮಿಕ ಹಕ್ಕಿದೆ ಅಂತ ಏನು ಬೇಕಾದರೂ ಮಾಡೋ ಹಾಗಿಲ್ಲ. ಜವಾಬ್ದಾರಿಯೂ ಸಹ ಅದರ ಜೊತೆ ಇರುತ್ತೆ. ಸಮಾಜಕ್ಕೆ ಯಾವುದೇ ಒಂದು ಹಾನಿಯನ್ನು ಉಂಟು ಮಾಡಬಾರ್ದು, ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಬಾರ್ದು. ದೀಸ್ ರೈಟ್ಸ್ ಅಪ್ಲೈ ಟು ಸಿಟಿಸನ್ಸ್ ಆ್ಯಂಡ್ ನಾನ್ ಸಿಟಿಸನ್ಸ್ ಎಕ್ಸೆಪ್ಟ್ ವ್ಯಾರ್ ಮೆನ್ಷನ್ಡ್ ಅದರ್ವೈಸ್. ಇದು ಸಿಟಿಸನ್ ಮತ್ತು ನಾನ್ ಸಿಟಿಸನ್ಸ್ಗೂ ಅಪ್ಲೈ ಆಗುತ್ತೆ. ಅದರಲ್ಲಿ ಎಕ್ಸೆಪ್ಷನ್ ಇದ್ದರೆ ಮೆನ್ಷನ್ ಮಾಡಿರೋ ಥರ ಅದು ಮುಂದೆ ನಾವು ನೋಡ್ತಾ ಹೋಗ್ತೇವೆ. ಈಗ ನೋಡೋಣ. ಮೊದಲನೇದು ಆರ್ಟಿಕಲ್ 25 ಏನು ಹೇಳುತ್ತೆ. ಆರ್ಟಿಕಲ್ 25 ಪ್ರಕಾರ ಇಟ್ ಟೆಲ್ಸ್ ಅಬೌಟ್ ಫ್ರೀಡಮ್ ಆಫ್ ಕನ್ಸೈನ್ಸ್ ಆ್ಯಂಡ್ ಫ್ರೀ ಪ್ರೊಫೆಷನ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಷನ್ ಆಫ್ ರಿಲಿಜನ್. ರಿಲಿಜನ್, ಧರ್ಮ, ಇಲ್ಲಿರೋದು ಫ್ರೀಡಮ್ಮು. ಏನು ಫ್ರೀಡಮ್ಮು? ಒಂದೊಂದಾಗಿ ನೋಡಿ. ಎವ್ರಿ ಪರ್ಸನ್ ಇಸ್ ಫ್ರೀ ಟು ಥಿಂಕ್, ಬಿಲೀವ್, ಡಿಕ್ಲೇರ್ ಆ್ಯಂಡ್ ಪರ್ಫಾರ್ಮ್ ರಿಚುವಲ್ಸ್ ಆ್ಯಂಡ್ ಸ್ಪ್ರೆಡ್ ಟೀಚಿಂಗ್ಸ್ ಆಫ್ ಎನಿ ರಿಲಿಜನ್. 4 ಥರ ಕಂಪೋನೆಂಟ್ ಬರುತ್ತೆ ಇಲ್ಲಿ ನೋಡಿ. ಮೊದಲನೇದು ಕನ್ಸೈನ್ಸ್ ಅಂತ ಒಂದು ಶಬ್ದ ಬಂತು. ಹಾಗಂತಂದರೆ ಏನು? ಕನ್ಸೈನ್ಸ್ ಅನ್ನೋದು ಹೊರಗಿನ ಆಚರಣೆಗಳಲ್ಲಿ ಕಾಣಿಸೋದಲ್ಲ. ಇಟ್ಸ್ ಕಂಪ್ಲೀಟ್ಲಿ ಇಂಟರ್ನಲ್ ಅಥವಾ ಇನ್ನರ್ ಫ್ರೀಡಮ್. ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಿದ್ದು. ಈಗ ಒಬ್ಬ ವ್ಯಕ್ತಿ ಇರ್ತಾರೆ, ಆ ವ್ಯಕ್ತಿಗೆ ದೇವರನ್ನು ನಂಬಬೇಕಾ ಬೇಡವಾ, ಅಥವಾ ಅವರು ತಮಗೆ ಬೇಕಾದ ಒಂದು ಧರ್ಮವನ್ನು, ಸಿದ್ಧಾಂತವನ್ನು ಅಳವಡಿಸ್ಕೊಳ್ಳಿಕ್ಕೆ ಆಯ್ಕೆ ಇದೆಯಾ? ಮೊದಲು ಅದು ಮನಸ್ಸಿನಲ್ಲಿ ನೆಲೆ ಆಗಬೇಕಲ್ವಾ, ಮಾನಸಿಕವಾಗಿ ಗಟ್ಟಿಗೊಳ್ಳಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪರ್ಸನ್ ಹ್ಯಾಸ್ ದಿ ರೈಟ್ ಟು ಡಿಸೈಡ್ ವಾಟ್ ಟು ಬಿಲೀವ್. ಯಾವುದನ್ನು ನಂಬಬೇಕು ಅನ್ನುವಂಥ ಸ್ವಾತಂತ್ರ್ಯ ನಿಮಗಿದೆ. ಆ್ಯಂಡ್ ಹೌ ಟು ಥಿಂಕ್ ಅಬೌಟ್ ಗಾಡ್. ದೇವ್ರು ಇದಾನ ಇಲ್ವಾ ಅಥವಾ ಗೊತ್ತಿಲ್ವಾ ನಿಮಗೆ? ಇದು ನಿಮ್ಮ ಒಂದು ಆಯ್ಕೆ. ಅದನ್ನು ಚೂಸ್ ಮಾಡುವ ಸ್ವಾತಂತ್ರ್ಯ ನಿಮಗಿದೆ. ಆ್ಯಂಡ್ ಹೂ ಟು ವರ್ಷಿಪ್. ಯಾರನ್ನು ಪೂಜಿಸಬೇಕು, ಹೇಗೆ ಪೂಜಿಸಬೇಕು. ಮೊದಲು ಮಾನಸಿಕವಾಗಿ ನಮಗೆ ಒಂದು ಭಾವನೆ ಬರುತ್ತಲ್ವ, ಆ ಭಾವನೆ, ಎಲ್ಲ ತರಹದ ಭಾವನೆಗಳಿಗೂ, ಕನ್ಸೈನ್ಸಿಗೂ ಅವಕಾಶ ಇದೆ. ಇವನ್ ನಾಟ್ ಟು ಬಿಲೀವ್. ಇದು ಯಾವುದ್ರಲ್ಲೂ ನಂಬಿಕೆನೇ ಇಲ್ಲ ನನಗೆ ಅಂತ ನೀವು ಹೇಳಲಿಕ್ಕೂ ಸಹ ಅವಕಾಶ ಇದೆ. ಸಮ್ ಒನ್ ಮೇ ವರ್ಷಿಪ್ ಶಿವ, ಸಮ್ ಮೇ ವರ್ಷಿಪ್ ಜೀಸಸ್ ಅಲ್ವಾ. ಕೆಲವರು ಶಿವನನ್ನು ಪೂಜಿಸ್ತಾರೆ, ಕೆಲವರು ಜೀಸಸ್ನ ಪೂಜಿಸ್ತಾರೆ, ಕೆಲವರು ದೇವರಂದರೆ ಪ್ರಕೃತಿ, ನೇಚರ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಏಥಿಸಮ್, ಇಲ್ಲ ದೇವರು ಅಂತರ ಯಾವುದೂ ಇಲ್ಲ, ಎಲ್ಲ ನಮ್ಮ ಜೀವನ ನಾವೇ ರೂಪಿಸ್ಕೊಳ್ಳೋದು. ಹೀಗೆ ಬೇರೆ ಬೇರೆ ಅಭಿಪ್ರಾಯಗಳನ್ನು ನಾವು ಸಮಾಜದಲ್ಲಿ ನೋಡ್ತೇವೆ. ಎಲ್ಲದಕ್ಕೂ ಸಹ ಪ್ರೊಟೆಕ್ಷನ್ ಇದೆ. ನಿಮಗೆ ಬೇಕಾದರೆ ನೀವು ಆಯ್ಕೆ ಮಾಡ್ಕೋಬಹುದು. ಅದು ಇಂಟರ್ನಲ್ ಮ್ಯಾಟರ್, ಇನ್ನರ್ ಫ್ರೀಡಮ್ ಅದು. ಸೊ ಫಸ್ಟ್ ಪಾರ್ಟ್ ಫ್ರೀಡಮ್ ಆಫ್ ಕನ್ಸೈನ್ಸ್ ಅಂತಂದರೆ ನಿಮ್ಮ ನಂಬಿಕೆಗಳಿಗೆ ಸಂಬಂಧಪಟ್ಟಿದ್ದು. ಇದಾದಮೇಲೆ ರೈಟ್ ಟು ಪ್ರೊಫೆಸ್ ಅಂತಂದರೆ ನೀವು ಏನೋ ನಂಬ್ತೀರಿ, ಯಾವ ಧರ್ಮವನ್ನು ಆಚರಿಸ್ತೀರಿ ಅಂತ ನೀವು ಓಪನ್ಲಿ ಡಿಕ್ಲೇರ್ ಮಾಡಬಹುದು. ಟು ಓಪನ್ಲಿ ಡಿಕ್ಲೇರ್ ಒನ್ಸ್ ರಿಲಿಜನ್. ಹಾಗಂದ್ರೆ ಏನು? ದಿಸ್ ಇನ್ಕ್ಲೂಡ್ಸ್ ವೇರಿಂಗ್ ರಿಲಿಜಿಯಸ್ ಸಿಂಬಾಲ್ಸ್. ರಿಲಿಜಿಯಸ್ ಸಿಂಬಾಲ್ ಅಂತ ಆ ಧರ್ಮದ ಕೆಲವು ಸಂಕೇತಗಳನ್ನು ನೀವು ಧರಿಸಬಹುದು, ಅದನ್ನು ಪಾಲಿಸ್ಕೊಂಡು ಬರಬಹುದು. ನಿಮ್ಮನ್ನು ನೀವು ಹಿಂದೂ ಅಂತ ಕರ್ಕೊಳ್ಳಿಕ್ಕೆ ಅವಕಾಶ ಇದೆ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಅಂತ ಕರೆಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಕ್ಸ್ಪ್ರೆಸ್ಸಿಂಗ್ ಬಿಲೀಫ್ ಪಬ್ಲಿಕ್ಲಿ. ಸಾರ್ವಜನಿಕವಾಗಿ ನಿಮ್ಮ ಧರ್ಮವನ್ನು, ನಂಬಿಕೆಗಳನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಹಿಜಾಬ್ ವೇರ್ ಮಾಡೋದು, ಕ್ರಾಸ್, ತಿಲಕ್ ಅಥವಾ ನಮ್ಮ ಹಣೆಗೆ ಇಟ್ಕೊಳ್ತೀವಲ್ವ ಬೇರೆ ಬೇರೆ ರೀತಿಯ ಸಂಕೇತಗಳು, ಅಥವಾ ನಾವು ಯಾವ ಧರ್ಮದವರು, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ, ಈ ಥರ ಹೇಳೋದಕ್ಕೆ ಅವಕಾಶಗಳಿದೆ. ಇದು ಸಾಮಾನ್ಯ ಜನರಿಗಿರುವಂತಹ ಮುಖ್ಯವಾದಂಥ ಪ್ರೊವಿಷನ್ಗಳು. ಅಧಿಕಾರಿ ಆದಮೇಲೆ ನೀವು ಸ್ವಲ್ಪ ಗಮನದಲ್ಲಿಟ್ಕೋಬೇಕಾಗತ್ತೆ. ಏನಂತಂದರೆ ಒಬ್ಬ ಅಧಿಕಾರಿಯಾಗಿ ಒಂದೇ ಧರ್ಮವನ್ನು, ನಾನು ಈ ಧರ್ಮದವನು, ಈ ಧರ್ಮದವರಿಗೆ ಮಾತ್ರ ನಾನು ಸಪೋರ್ಟ್ ಮಾಡೋದು, ಹಾಗೆ ಹೇಳಿದ್ರೆ ಅದು ನಿಮ್ಮ ಮೇಲೆ ನೆಗೆಟಿವ್ ಪರ್ಸೆಪ್ಷನ್ನ ತರುತ್ತೆ. ಇದಾದಮೇಲೆ ರೈಟ್ ಟು ಪ್ರಾಕ್ಟೀಸ್ ಅಂತಂದರೆ ಏನು ಪರ್ಫಾರ್ಮ್ ಮಾಡೋದು? ನಿಮ್ಮ ಧರ್ಮ ಯಾವುದೋ ಇದೆ, ಆ ಧರ್ಮದಲ್ಲಿ ಕೆಲವು ಪ್ರಾರ್ಥನೆಗಳಿರ್ಬೋದು, ಪ್ರೇಯರ್ಸ್, ಆಚರಣೆಗಳಿರ್ಬೋದು, ಅದರ ಹಬ್ಬಗಳು ಬರುತ್ತೆ, ಯಜ್ಞಗಳಿರ್ಬೋದು, ಫಾಸ್ಟಿಂಗ್, ಉಪವಾಸ, ನಮಾಜ್, ಸಂಡೇ ಮಾಸ್, ಹೀಗೆ ಬೇರೆ ಬೇರೆ ರೀತಿಯ ಆಚರಣೆಗಳಿದೆಯಲ್ವಾ. ಎಲ್ಲ ಸೆಲೆಬ್ರೇಷನ್ನು, ಆಚರಣೆ, ಪ್ರಾರ್ಥನೆ ಎಲ್ಲವನ್ನು ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಟು ಪರ್ಫಾರ್ಮ್ ರಿಲಿಜಿಯಸ್ ಆ್ಯಕ್ಟ್ಸ್ ಸಚ್ ಆಸ್ ಆಲ್ ದೀಸ್ ಥಿಂಗ್ಸ್. ರಾಮನವಮಿ,
ಈದ್ ಮಿಲಾದ್, ಕ್ರಿಸ್ಮಸ್ ಏನನ್ನೇ ಆಚರಣೆ ಮಾಡಿ ಅದಕ್ಕೆ ಅವಕಾಶ ಇದೆ. ದಟ್ ಈಸ್ ನೋನ್ ಆಸ್ ರೈಟ್ ಟು ಪ್ರಾಕ್ಟೀಸ್. ಇನ್ನು ಪ್ರೊಪಗೇಟ್ ಅಂತಂದ್ರೆ ಏನು? ಟು ಸ್ಪ್ರೆಡ್ ದ ಟೀಚಿಂಗ್ಸ್ ಆಫ್ ಒನ್ಸ್ ರಿಲಿಜನ್ ಟು ಅದರ್ಸ್ ಥ್ರೂ ಪ್ರೀಚಿಂಗ್, ಸ್ಪೀಕಿಂಗ್, ಶೇರಿಂಗ್ ಟೆಕ್ಸ್ಟ್ ಆ್ಯಂಡ್ ಬಿಲೀಫ್ಸ್. ಒಬ್ಬ ಧಾರ್ಮಿಕ ಗುರು ಇನ್ನೊಬ್ಬರಿಗೆ ಧರ್ಮ ಬೋಧನೆಯನ್ನು ಮಾಡಬಹುದು, ತಮ್ಮ ಧರ್ಮದ ಮೌಲ್ಯಗಳನ್ನು ಇನ್ನೊಬ್ಬರಿಗೆ ತಿಳಿಸಬಹುದು. ಟು ಸ್ಪ್ರೆಡ್ ಟೀಚಿಂಗ್ಸ್ ಒಂದು ರಿಲಿಜನ್, ಯಾವುದ್ಯಾವ್ದ್ರ ಮೂಲಕ ಒಂದು ಪ್ರೀಚ್ ಮಾಡೋದು, ಅವರಿಗೆ ಬೋಧಿಸೋದು, ಅಥವಾ ಅವ್ರ ಜೊತೆ ಮಾತನಾಡೋದ್ರ ಮೂಲಕ, ಅಥವಾ ಪುಸ್ತಕಗಳನ್ನು ಹಂಚೋದ್ರ ಮೂಲಕ, ನಂಬಿಕೆಗಳನ್ನು ತಿಳಿಸೋದ್ರ ಮೂಲಕ ಧರ್ಮದ ಮೌಲ್ಯಗಳನ್ನು, ಧರ್ಮದ ಆಚರಣೆಗಳನ್ನು ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಬಹುದು. ಹಾಗಂತ ಇಲ್ಲಿ ಇಂಪಾರ್ಟೆಂಟ್ ಇರೋದೇನು? ಬಟ್ ಇಟ್ ಡಸ್ ನಾಟ್ ಇನ್ಕ್ಲೂಡ್ ದ ರೈಟ್ ಟು ಕನ್ವರ್ಟ್ ಅನದರ್ ಪರ್ಸನ್ ಫೋರ್ಸಿಬ್ಲಿ. ಒಬ್ಬರು ಇನ್ನೊಬ್ಬರಿಗೆ ಟೀಚ್ ಮಾಡ್ತಾ ಇದ್ದಾರೆ, ಹಾಗಂತ ನೀವು ಇದನ್ನು ಪಾಲಿಸಲೇಬೇಕು, ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗಲೇಬೇಕು, ಮತಾಂತರ ಮಾಡೋದು ಇಲ್ಲಿ ಅವಕಾಶ ಇಲ್ಲ. ಹಾಗಾಗಿ ನೀವು ಹೇಳಬಹುದು, ನಿಮ್ಮ ಮೌಲ್ಯಗಳನ್ನು ಅವರಿಗೆ ತಿಳಿಸಬಹುದು, ಆದರೆ ನೀವು ನಮ್ಮ ಧರ್ಮಕ್ಕೆ ಬರಲೇಬೇಕು ಅಂತ ಫೋರ್ಸ್ ಮಾಡೋ ಹಾಗಿಲ್ಲ. ಬಿಕಾಸ್ ಫೋರ್ಸಿಬಲ್ ಕನ್ವರ್ಷನ್ ವೈಲೇಟ್ಸ್ ಅದರ್ ಪರ್ಸನ್ಸ್ ಫ್ರೀಡಮ್ ಆಫ್ ಕನ್ಸೈನ್ಸ್. ನೋಡಿ, ಸ್ಟಾರ್ಟಿಂಗ್ ಪಾರ್ಟೇ ನೋಡಿದ್ವಿ ನಾವು, ಕನ್ಸೈನ್ಸ್ ಅಂತ ಅಂದರೆ ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅನ್ನುವ ಶಬ್ದ ಕೇಳಿರ್ಬೋದು ನೀವು ಅಲ್ವಾ? ಅದು ಅವರವರಿಗೆ ಬಿಟ್ಟು ವಿಚಾರ. ನೀವು ಹೋಗಿ ಯಾಕೆ ಫೋರ್ಸ್ ಮಾಡಲಿಕ್ಕೆ ಅಲ್ಲಿ ಮುಂದಾಗ್ತೀರಿ? ಅವರ ಇನ್ನರ್ ಫ್ರೀಡಮಿಗೆ ಧಕ್ಕೆ ಬಂದಾಗ ಆಗಲ್ವಾ? ಆವಾಗ ಅವರಿಗೆ ಬೇಕಾದನ್ನು ನಂಬುವಂಥ ಅಧಿಕಾರ ಇದೆ, ಹಕ್ಕಿದೆ. ಸೊ ಫೋರ್ಸಿಬಲ್ ಕನ್ವರ್ಷನ್ ಅದನ್ನು ವೈಲೇಟ್ ಮಾಡುತ್ತೆ. ಹಾಗೆ ನಮಗೆ ಏನೇನು ರೈಟ್ ಇದೆ ಇದರಲ್ಲಿ? ಮೊದಲನೇದು, ಇಂಟರ್ನಲಿ ಏನನ್ನ ಬೇಕಾದರೂ ನಾವು ನಂಬಬಹುದು, ಮತ್ತು ನಮ್ಮ ರಿಲಿಜನನ್ನು ಡಿಕ್ಲೇರ್ ಮಾಡಬಹುದು, ಅದರ ಆಚರಣೆಗಳನ್ನು ಪ್ರಾಕ್ಟೀಸ್ ಮಾಡಬಹುದು, ಇನ್ನೊಬ್ಬರಿಗೆ ಅದರ ಬಗ್ಗೆ ಇರುವಂಥ ಅಂಶಗಳನ್ನು ನಾವು ತಿಳಿಸ್ಕೊಡ್ಬಹುದು. ಆದರೆ ಅವರಿಗೆ ಫೋರ್ಸ್ಫುಲ್ಲಾಗಿ ಕನ್ವರ್ಟ್ ಮಾಡಲಿಕ್ಕೆ ನಾವು ಮುಂದಾಗಬಾರ್ದು. ಇದು ಮುಖ್ಯವಾಗಿ ಆರ್ಟಿಕಲ್. ಈ ಆರ್ಟಿಕಲ್ 4 ಮುಖ್ಯವಾದ ಕಂಪೋನೆಂಟ್ಗಳು ಈ ಆರ್ಟಿಕಲಲ್ಲಿ ಬರೋದು. ಮತ್ತು ಲಿಮಿಟೇಷನ್ಸ್. ಯಾವುದೇ ಒಂದು ಫಂಡಮೆಂಟಲ್ ರೈಟ್ಸನ್ನು ನೋಡಿ, ಕೆಲವೊಂದು ಸಾರಿ ಲಿಮಿಟೇಷನ್ಗಳನ್ನು ನೋಡಿರ್ತೇವೆ. ರೀಸನಬಲ್ ರೆಸ್ಟ್ರಿಕ್ಷನ್ ಅಂತ ನಾವು ಕರಿತೇವೆ. ರಿಲಿಜಿಯಸ್ ಫ್ರೀಡಮ್ ಇಸ್ ನಾಟ್ ಅಬ್ಸಲ್ಯೂಟ್. ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಪ್ರಶ್ನೆಯಲ್ಲಿ ಬರೋದಿಲ್ಲ. ಸ್ಟೇಟ್ ಕ್ಯಾನ್ ರಿಸ್ಟ್ರಿಕ್ಟ್. ನಮ್ಮ ಧಾರ್ಮಿಕ ಹಕ್ಕನ್ನು ಸರ್ಕಾರ ನಿರ್ಬಂಧಿಸಬಹುದು. ಯಾವ ಆಧಾರದ ಮೇಲೆ? ಮೊದಲನೇದು ಪಬ್ಲಿಕ್ ಆರ್ಡರ್, ಪೀಸ್, ಲಾ ಆ್ಯಂಡ್ ಆರ್ಡರ್ ಬರುತ್ತೆ ಅಲ್ವಾ? ಪಬ್ಲಿಕ್ ಆರ್ಡರ್ ಅಂತಂದರೆ ಧಾರ್ಮಿಕ ಹಕ್ಕಿನ ಹೆಸರಿನಲ್ಲಿ ಸಮಾಜದಲ್ಲಿ ಗಲಭೆಗಳನ್ನು ಎಬ್ಬಿಸೋದು, ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡೋದು ಅವಕಾಶ ಇರೋದಿಲ್ಲ. ಎರಡನೇದು ಮೊರಾಲಿಟಿ, ಸಮಾಜದ ನೈತಿಕತೆ, ಸಮಾಜದ ಡೀಸೆನ್ಸಿ, ಡಿಗ್ನಿಟಿಯನ್ನು ಧಕ್ಕೆ ತರುವಂತಹ ಯಾವುದೇ ಧಾರ್ಮಿಕ ಆಚರಣೆಗಳಿರ್ಬೋದು, ಪ್ರಾಕ್ಟೀಸ್ಗಳಿರ್ಬೋದು, ಅಥವಾ ಅಂತಹ ಒಂದು ಪ್ರೊಪಗೇಷನ್ಗಳು, ಅದಕ್ಕೆ ಅವಕಾಶ ಇಲ್ಲ. ಇನ್ನು ಪಬ್ಲಿಕ್ ಹೆಲ್ತ್ ಮತ್ತು ಸೇಫ್ಟಿ, ಅಂದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಧರ್ಮದಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಎಲ್ಲ ಕಡೆ ಇಂಥ ಒಂದು ವಿಚಾರಗಳನ್ನು ಹಬ್ಬಿಸೋದು, ಯಾವುದ್ಯಾವುದೋ ಹೊಸ ಹೊಸ ಆಚರಣೆಗಳನ್ನು ಧರ್ಮದ ಹೆಸರಿನಲ್ಲಿ ಮಾಡ್ತಾ ಇರೋದು, ಅದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಧಾರ್ಮಿಕ ಹಕ್ಕು ಉಳಿದ ಫಂಡಮೆಂಟಲ್ ರೈಟ್ಸ್ಗಳಿಗೆ ಧಕ್ಕೆ ತರಬಾರ್ದು. ಇಷ್ಟು ಅದಕ್ಕಿರುವಂಥ ರೆಸ್ಟ್ರಿಕ್ಷನ್ಗಳು. ಎಲ್ಲವನ್ನು ನಾವು ನೋಡಿಕೊಂಡ್ರೆ ನಮ್ಮ ಧಾರ್ಮಿಕ ಹಕ್ಕನ್ನು ಸರಿಯಾಗಿ ನಿರ್ವಹಿಸ್ಕೊಂಡು ಹೋಗ್ಬೋದು. ಕೆಲವರು ಎನಿಮಲ್ ಸ್ಯಾಕ್ರಿಫೈಸ್ ಮಾಡ್ತಾರೆ, ಅಥವಾ ಪ್ರಾಣಿ ವಧೆ ಬ್ಯಾನ್ ಮಾಡಿದ್ದಾರೆ, ಮೊರಾಲಿಟಿಗೆ ಧಕ್ಕೆ ಬರುತ್ತೆ ಅದು. ಲೌಡ್ ಸ್ಪೀಕರ್, ನೈಟಲ್ಲಿ ಲೌಡ್ ಸ್ಪೀಕರನ್ನು ತುಂಬ ಜೋರಾಗಿ ಹಾಕಬಾರ್ದು. ಮತ್ತು ಇಲ್ಲಿ ಸಹ ತುಂಬ ಬೇರೆ ಬೇರೆ ವಿಚಾರಗಳು ಬರುತ್ತೆ. ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಸ್ ಅಂತ ಕೆಲವೊಂದು ಕಾನ್ಸೆಪ್ಟ್ಗಳಿದೆ. ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತಂದರೆ ಆ ಧರ್ಮದ ಮೂಲ ತತ್ವನ ಅದು. ಈಗ ಕೆಲವರು ಹಿಂದೂಗಳು ಪ್ರಶ್ನೆ ಮಾಡ್ತಾರೆ, ಮುಸ್ಲಿಮ್ಗಳು ಪ್ರಶ್ನೆ ಮಾಡ್ತಾರೆ. ಈಗ ನಮಾಜ್ ಅನ್ನುವುದನ್ನು ಅಷ್ಟು ದೊಡ್ಡದಾಗಿ ಹೇಳ್ತಾರೆ, ಅದು ಸರಿಯಲ್ಲ ಅನ್ನೋದು ಕೆಲವರ ವಾದ ಇದೆ. ಆದರೆ ನಮಾಜ್ ಅನ್ನೋದು ಮುಸ್ಲಿಮರ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ನಲ್ಲಿ ಬರುತ್ತೆ. ಹಾಗಾಗಿ ಅದನ್ನು ನಾವು ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ರೀಸನೇಬಲ್ ಲಿಮಿಟ್ಗಳನ್ನು ಹಾಕ್ಬೋದು. ಎಷ್ಟು ದೊಡ್ಡದಾಗಿ ಸೌಂಡ್ ಇಡ್ತಾರೆ, ಅದಕ್ಕೆ ಆ ಮೆಜರೇಬಲ್ ಸೌಂಡನ್ನು ನಾವು ಕಡಿಮೆ ಮಾಡಬಹುದು. ಆ ಥರ ಕೆಲವೊಂದು ಸಾರಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಈಗ ಎಲ್ಲ ಧರ್ಮದಲ್ಲೂ ಸಹ ಆ ಧಾರ್ಮಿಕ ಮೂಲ ನಂಬಿಕೆಗಳಿರುತ್ತೆ, ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ಗಳಿರುತ್ತೆ. ಆ ಪ್ರಾಕ್ಟೀಸ್ಗಳನ್ನು ಯಾರೂ ತಡೆ ಹಿಡಿಯುವ ಹಾಗಿಲ್ಲ. ಆದರೆ ನಿಜವಾಗ್ಲೂ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸಾ ಅನ್ನೋದು ಒಂದು ವಿವಾದಾತ್ಮಕ ವಿಷಯಗಳಾಗಿರುತ್ತೆ ಎಷ್ಟೋ ಧರ್ಮದಲ್ಲಿ. ಹಾಗಾಗಿ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಆವಾಗ ಹೇಳ್ತಾ ಇರೋದನ್ನು ಎಲ್ಲ ನ್ಯೂಸಲ್ಲಿ ಬಂದರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು ಇದರ ಜೊತೆ ಲಾರ್ಜ್ ರಿಲಿಜಿಯಸ್ ಗ್ಯಾದರಿಂಗ್ಸ್ ರೆಗ್ಯುಲೇಟೆಡ್ ಫಾರ್ ಕ್ರೌಡ್ ಸೇಫ್ಟಿ.
ಮುಖ್ಯವಾಗಿ ದೊಡ್ಡ ದೊಡ್ಡ ಗ್ಯಾದರಿಂಗ್ ಮಾಡಿರ್ತಾರೆ ಅಲ್ವಾ. ಗ್ಯಾದರಿಂಗ್ ಮಾಡಿ ಒಂದು ಎಷ್ಟೋ ಸಾರಿ ಕಾಲು ತುಳಿತಗಳು ಸಂಭವಿಸುತ್ತೆ. ಈಗ ಅದನ್ನು ನಿರ್ವಹಿಸುವಲ್ಲಿ ಸರಿಯಾದ ಕ್ರಮಗಳನ್ನು ಕೈಗೊಂಡಿರಬೇಕು. ಅವಾಗ ಏನು ಮಾಡ್ಬೋದು ಸರ್ಕಾರ? ಸ್ಟೇಟ್ ಕ್ಯಾನ್ ರೆಗ್ಯುಲೇಟ್ ಆರ್ ರಿಸ್ಟ್ರಿಕ್ಟ್ ಎಕನಾಮಿಕ್, ಫಿನಾನ್ಷಿಯಲ್, ಪೊಲಿಟಿಕಲ್ ಆರ್ ಸೆಕ್ಯುಲರ್ ಆಕ್ಟಿವಿಟೀಸ್ ಅಸೋಸಿಯೇಟೆಡ್ ವಿತ್ ರಿಲಿಜನ್. ಸರ್ಕಾರ ಒಂದು ರಿಲಿಜನ್ಗೆ ಸಂಬಂಧಪಟ್ಟ ಹಾಗೆ ಅದರ ಆರ್ಥಿಕ, ಎಕನಾಮಿಕ್ ಇರ್ಬೋದು, ಮತ್ತು ಅದರ ವ್ಯವಹಾರಕ್ಕೆ ಸಂಬಂಧಪಟ್ಟಿರೋದು, ರಾಜಕೀಯವಾಗಿ ಮತ್ತು ಜಾತ್ಯತೀತವಾಗಿ ಅಥವಾ ಧಾರ್ಮಿಕಕ್ಕೆ ಸಂಬಂಧ ಇನ್ನೊಂದು ಬೇರೆ ರೀತಿಯ ವಿಧಾನಗಳನ್ನು ಏನಾದರೂ ಅವ್ರು ಮಾಡ್ತಾಯಿದ್ರೆ, ಧಾರ್ಮಿಕತೆಯನ್ನು ಬಿಟ್ಟು ಬೇರೆದನ್ನು ಮಾಡ್ತಾಯಿದ್ರೆ ಸರ್ಕಾರ ರೆಗ್ಯುಲೇಟ್ ಮಾಡ್ಬೋದು, ನಿಯಂತ್ರಿಸಬಹುದು. ಅದರ ಜೊತೆ ಪ್ರೊವೈಡ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ರಿಫಾರ್ಮ್. ಸೋಷಿಯಲ್ ವೆಲ್ಫೇರ್ ಮುಖ್ಯವಾಗಿ ಸಾಮಾಜಿಕವಾಗಿ ಎಷ್ಟೋ ಜಾತಿ ಧರ್ಮಗಳಿದೆ. ಹಿಂದೂ ಧರ್ಮದಲ್ಲಿ ನೀವು ಟೆಂಪಲನ್ನು ಕೇವಲ ಕೆಲವೊಂದು ಜಾತಿಗಳಿಗೆ ಮಾತ್ರ ಸೀಮಿತವಾಗಿ ಇಡ್ತೇವೆ, ಅವ್ರು ಮಾತ್ರ ಬರ್ಬೋದು ಅಂತ ಹೇಳೋ ಹಾಗಿಲ್ಲ. ಸರ್ಕಾರ ಆವಾಗ ಮಧ್ಯಸ್ಥಿಕೆ ವಹಿಸಿ ಎಲ್ಲರಿಗೂ ಆ ಒಂದು ದೇವಸ್ಥಾನ ಪ್ರವೇಶವನ್ನು ಖಚಿತಪಡಿಸ್ಕೊಳ್ಳಿಕ್ಕೆ ಮುಂದಾಗ್ಬೋದು. ಓಪನಿಂಗ್ ಹಿಂದೂ ಟೆಂಪಲ್ಸ್ ಟು ಆಲ್ ಕಾಸ್ಟ್. ಮತ್ತು ಕೆಲವೊಂದು ಧರ್ಮದಲ್ಲಿ ಮಹಿಳೆಯರಿಗೆ ಸಮಾನ ಪ್ರಾತಿನಿಧಿತ್ವ ಇರೋದಿಲ್ಲ. ಪರ್ಮಿಟಿಂಗ್ ಎಂಟ್ರಿ ಆಫ್ ವುಮೆನ್ ಅಲ್ವಾ. ಟ್ರೆಡಿಷನ್ ಪ್ರಕಾರ, ಆ ಧರ್ಮದ ಪ್ರಕಾರ, ನಂಬಿಕೆಗಳ ಪ್ರಕಾರ ಮಹಿಳೆಯರಿಗೆ ಸ್ವಾತಂತ್ರ್ಯ ಇಲ್ಲದೆ ಇರಬಹುದು. ಆದರೆ ಸರ್ಕಾರ ಮುಂದೆ ಬಂದು ಅವರಿಗೂ ಸಹ ಸಮಾನ ಅವಕಾಶವನ್ನು ಕಲ್ಪಿಸಬಹುದು. ಆರ್ಟಿಕಲ್ 25 ಅಂಡರಲ್ಲಿ ರಿಲಿಜನ್ ನೋಡಿ, ವೇರಿಂಗ್ ಆ್ಯಂಡ್ ಕ್ಯಾರಿಂಗ್ ಕಿರ್ಪಾನ್ಸ್ ಕೇಳಿರ್ಬೋದು ನೀವು. ಸಿಖ್ ರಿಲಿಜನಿನ ಪಾರ್ಟ್, ಅದು ಎಸೆನ್ಷಿಯಲ್ ಪಾರ್ಟ್. ಹಾಗಾಗಿ ಅವರು ಅದನ್ನು ಕಿರ್ಪಾನನ್ನು ಧರಿಸಲೇಬೇಕಾಗತ್ತೆ, ಅದಕ್ಕೆ ಧಕ್ಕೆ ತರುವ ಹಾಗಿಲ್ಲ. ಮತ್ತು ಇಲ್ಲಿ ಹಿಂದೂಸ್ ಅಂತ ಬಂದಾಗ ಅಲ್ಲಿ ಸಿಖ್ಸ್ ಬರ್ತಾರೆ, ಜೈನ್ಸ್ ಬರ್ತಾರೆ, ಬುದ್ಧಿಸ್ಟ್ ಬರ್ತಾರೆ. ಅಂದರೆ ಹಿಂದೂಸ್ ಅಂಡರಲ್ಲಿ ಇದು ಮೂರನ್ನು ಸಹ ಇನ್ಕ್ಲೂಡ್ ಮಾಡಿದ್ದಾರೆ ಆರ್ಟಿಕಲ್ 25 ಅಂಡರಲ್ಲಿ. ಸಿಖ್ಸು, ಜೈನ್ಸು, ಬುದ್ಧಿಸ್ಟ್ ಮೂರು ಧರ್ಮದವರು ಬರ್ತಾರೆ. ಹಾಗಾದರೆ ಪ್ರಶ್ನೆ ಬರುತ್ತೆ, ಡಸ್ ದಿಸ್ ಮೀನ್ ಸಿಖ್ಸ್, ಜೈನ್ಸ್, ಬುದ್ಧಿಸ್ಟ್ ಆರ್ ಕನ್ಸಿಡರ್ಡ್ ಹಿಂದೂಸ್ ರಿಲಿಜಿಯಸ್ಲಿ? ಧಾರ್ಮಿಕವಾಗಿ ಅವರೆಲ್ಲ ಹಿಂದೂಗಳೇ ಅಂತ ಕನ್ಸಿಡರ್ ಮಾಡ್ತಾ ಇದ್ದಾರಾ? ಆನ್ಸರ್ ಇಸ್ ನೋ. ದೇ ಆರ್ ಸಪರೇಟ್ ಆ್ಯಂಡ್ ಇಂಡಿಪೆಂಡೆಂಟ್ ರಿಲಿಜನ್. ಬೇರೆ ಬೇರೆ ಧರ್ಮಗಳೇ ಹೌದು. ಅದು ಕಾನ್ಸ್ಟಿಟ್ಯೂಷನ್ ನೆವರ್ ಸೇಸ್ ದಟ್ ದೇ ಆರ್ ಹಿಂದೂ ಬೈ ಫೇತ್. ಇವರೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು ಅಂತ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇಲ್ಲ. ಆದರೆ ಯಾಕೆ ಹಿಂದೂ ಅಂಡರಲ್ಲಿ ಇವರನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಂದರೆ, ಫಾರ್ ಸರ್ಟೇನ್ ಲೀಗಲ್ ಆ್ಯಂಡ್ ರಿಫಾರ್ಮ್ ಮೆಜರ್ಸ್. ಕೆಲವೊಂದು ಲೀಗಲ್ ರೀಸನಿಗೋಸ್ಕರ, ರಿಫಾರ್ಮ್ಗೋಸ್ಕರ ಅದನ್ನು ಆ ರೀತಿ ಮಾಡಿದ್ದಾರೆ. ರಿಲಿಜಿಯಸ್ ಐಡೆಂಟಿಟಿ ಅಂತ ಅಲ್ಲ ಅದು. ಒಂದು ಎಕ್ಸಾಂಪಲ್ ನೋಡಿ, ಒಂದು ಟೆಂಪಲ್ ಇತ್ತು. ಆ ಟೆಂಪಲಿಗೆ ಮೊದಲು ಬೇರೆ ಬೇರೆ ಕಾಸ್ಟ್, ಲೋವರ್ ಕಾಸ್ಟ್ನವರಿಗೆ ಎಂಟ್ರಿ ಅಲೋ ಇರಲಿಲ್ಲ. ಅದಾದಮೇಲೆ ಸರ್ಕಾರ ಒಂದು ಲಾನ ಪಾಸ್ ಮಾಡುತ್ತೆ. ಸ್ಟೇಟ್ ಪಾಸಸ್ ರಿಫಾರ್ಮ್ ಅಲೋವಿಂಗ್ ಆಲ್ ಹಿಂದೂಸ್ ಟು ಎಂಟರ್ ಟೆಂಪಲ್. ಎಲ್ಲ ಹಿಂದೂಗಳು ಆ ಟೆಂಪಲ್ಗೆ ಪ್ರವೇಶಿಸಬಹುದು ಅಂತ ಆವಾಗ ಸರ್ಕಾರ ಒಂದು ಕಾನೂನನ್ನು ತರುತ್ತೆ. ನೋಡಿ, ಈಗ ಹಿಂದೂಗಳನ್ನು ಅಲೋ ಮಾಡಿದ್ದಾರೆ, ಸಪ್ರೇಟಾಗಿ ಹೇಳ್ತಾ ಇಲ್ಲ. ಮತ್ತು ಬೇರೆ ಹಿಂದೂಗಳಿಗೆ ಅಲೋ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಫ್ ದ ಕಾನ್ಸ್ಟಿಟ್ಯೂಷನ್ ಡಿಡ್ ನಾಟ್ ಇನ್ಕ್ಲೂಡ್ ಸಿಖ್ಸ್, ಜೈನ್ಸ್, ಬುದ್ಧಿಸ್ಟ್ ಇನ್ ದ ಡೆಫಿನೇಷನ್, ದೇ ಕುಡ್ ಸ್ಟಿಲ್ ಬಿ ಡಿನೈಡ್ ಎಂಟ್ರಿ. ಕಾನ್ಸ್ಟಿಟ್ಯೂಷನಲ್ಲಿ ಜಸ್ಟ್ ಹಿಂದೂಗಳಂತಂದರೆ ಹಿಂದೂಗಳು ಮಾತ್ರ ಅಂತ ಹೇಳಿಬಿಟ್ಟಿದ್ರೆ ಈ ಟೆಂಪಲಿಗೆ ಸಿಖ್ಸ್ಗಳಿಗೆ, ಬುದ್ಧಿಸ್ಟು, ಜೈನ್ಸ್ಗಳಿಗೆ ಎಂಟ್ರಿ ಕೊಡ್ತಾ ಇರಲಿಲ್ಲ. ನೀವು ಹಿಂದೂಗಳು ಅಲ್ಲ ಅಂತ ಹೇಳಿಬಿಡ್ತಾ ಇದ್ರು. ಆದರೆ ಹೀಗೆ ಆಗಬಾರ್ದು ಅಂತ ಇಂಥ ಕೆಲವೊಂದು ಸಮಸ್ಯೆಗಳು ಬಂದಾಗ ಈ ಸಿಖ್ಸ್, ಜೈನ್ಸ್, ಬುದ್ಧಿಸ್ಟ್ ಎಲ್ಲರೂ ಸಹ ಹಿಂದೂ ಅಂಡರಲ್ಲೇ ಬರ್ತಾರೆ ಅಂತ ಲೀಗಲ್ ಮತ್ತು ಸೋಷಿಯಲ್ ರಿಫಾರ್ಮ್ಗೋಸ್ಕರ ಆ ಥರ ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕೆ? ಟು ಪ್ರಿವೆಂಟ್ ಇನ್ಇಕ್ವಾಲಿಟಿ. ಸೊ ಎಕ್ಸ್ಪ್ಯಾಂಡೆಡ್ ಡೆಫಿನೇಷನ್ ಇಂದ ನಮಗೇನು ಹೆಲ್ಪ್ ಆಗುತ್ತೆ? ಒಂದು ಸೋಷಿಯಲ್ ಜಸ್ಟಿಸ್ಗೆ ಹೆಲ್ಪ್ ಆಗುತ್ತೆ, ಟೆಂಪಲ್ ಆಕ್ಸೆಸ್ ಇರಬಹುದು, ಈಕ್ವಾಲಿಟಿ ಬಿಫೋರ್ ಲಾ, ಕಾಸ್ಟ್ ಬೇಸ್ಡ್ ರಿಸ್ಟ್ರಿಕ್ಷನ್ನ ರಿಮೂವ್ ಮಾಡಲಿಕ್ಕೆ ಎಲ್ಲ ಕಡೆ ಇದು ಹೆಲ್ಪ್ ಆಗುತ್ತೆ. ಸೊ ರಿಲಿಜಿಯಸ್ ಐಡೆಂಟಿಟಿ ಸಪ್ರೇಟ್ ಬಟ್ ಇನ್ಕ್ಲೂಡೆಡ್ ಲೀಗಲಿ ಫಾರ್ ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ರಿಫಾರ್ಮ್. ಇದು ನೆನಪಿರಬೇಕು ನಿಮಗೆ. ಆ ರಿಲಿಜಿಯಸ್ ಐಡೆಂಟಿಟಿ ಅನ್ನೋದು ಸಪ್ರೇಟ್, ಆದರೆ ಅವರನ್ನು ಯಾಕೆ ಇನ್ಕ್ಲೂಡ್ ಮಾಡಿದ್ದಾರೆ ಅಂತಂದರೆ ಈಕ್ವಾಲಿಟಿ ಮತ್ತು ಸೋಷಿಯಲ್ ರಿಫಾರ್ಮ್ಗೋಸ್ಕರ. ಹಾಗಾಗಿ ಕ್ವಶನ್ ಬಂದರೆ ಸಿಖ್ಸ್, ಜೈನ್ಸ್, ಬುದ್ಧಿಸ್ಟ್ ಹಿಂದೂಸ್ ಬೈ ರಿಲಿಜನ್ನ ಅಲ್ಲ. ದೆನ್ ವೈ ದೇ ಆರ್ ಇನ್ಕ್ಲೂಡೆಡ್ ಅಂಡರ್ ಟರ್ಮ್ ಹಿಂದೂಸ್ ಇನ್ ಆರ್ಟಿಕಲ್ 25? ಯಾಕೆ ಇನ್ಕ್ಲೂಡ್ ಮಾಡಿದ್ದಾರೆ? ಸೋಷಿಯಲ್ ರಿಫಾರ್ಮ್ ಮತ್ತು ಈಕ್ವಾಲಿಟಿಗೋಸ್ಕರ, ರಿಲಿಜಿಯಸ್ ಐಡೆಂಟಿಟಿಗೋಸ್ಕರ ಅಲ್ಲ. ಡಸ್ ದಿಸ್ ಅಫೆಕ್ಟ್ ದರ್ ಮೈನಾರಿಟಿ ಸ್ಟೇಟಸ್? ನೋ, ದೇ ಆರ್ ಸ್ಟಿಲ್ ಸಪ್ರೇಟ್ ಮೈನಾರಿಟಿ. ಅವರು ಸಪ್ರೇಟ್ ಮೈನಾರಿಟಿಗಳೇ ಆಗಿರ್ತಾರೆ. ಡಸ್ ದಿಸ್ ಮೀನ್ ದೇ ಮಸ್ಟ್ ಫಾಲೋ ಹಿಂದೂ ರಿಲಿಜಿಯಸ್ ಪ್ರಾಕ್ಟೀಸಸ್? ಇಲ್ಲ. ಹಿಂದೂಗಳಂತ ಇನ್ಕ್ಲೂಡ್ ಮಾಡಿದ ತಕ್ಷಣ ಎಲ್ಲ ಹಿಂದೂ ರಿಲಿಜನಿನ ಪ್ರಾಕ್ಟೀಸ್ಗಳನ್ನು ಅವರು ಫಾಲೋ ಮಾಡಬೇಕಂತಾನ? ಅಲ್ಲ, ಹಾಗಲ್ಲ. ಸೊ ಡಸ್ ಇಟ್ ಅಪ್ಲೈ ಟು ಆಲ್ ಆರ್ಟಿಕಲ್? ಅಲ್ಲ, ಎಲ್ಲ ಆರ್ಟಿಕಲ್ಗಳಿಗೂ ಅಪ್ಲೈ ಆಗೋದಿಲ್ಲ.
ಲಿಮಿಟೆಡ್ ಟು ಸ್ಪೆಸಿಫಿಕ್ ಕಾಂಟೆಕ್ಸ್ಟ್ ಲೈಕ್ ಸೋಷಿಯಲ್ ವೆಲ್ಫೇರ್ ಆ್ಯಂಡ್ ಟೆಂಪಲ್ ಎಂಟ್ರಿ, ಇಂತಹ ವಿಷಯಗಳಲ್ಲಿ ಮಾತ್ರ ಅದನ್ನು ಕನ್ಸಿಡರ್ ಮಾಡ್ತಾರೆ. ಗೊತ್ತಾಗಿರ್ಬೋದು ಅಂತ ಅಂದ್ಕೊಳ್ತೇನೆ. ಸೊ ನೆಕ್ಸ್ಟ್ ಆರ್ಟಿಕಲ್ 26 ಏನು ಹೇಳುತ್ತೆ? ಫ್ರೀಡಮ್ ಟು ಮ್ಯಾನೇಜ್ ರಿಲಿಜಿಯಸ್ ಅಫೇರ್ಸ್. ಇಷ್ಟೊತ್ತು ನೋಡಿದ್ದು ಏನೇನಾಗಿತ್ತು ಸ್ಟಾರ್ಟಿಂಗಿಂದ, ಇಲ್ಲಿಂದ ನಾವು ಫ್ರೀಡಮ್ ಆಫ್ ರಿಲಿಜನ್ ನೋಡಿದ್ವಿ. 25 ಇಂಡಿವಿಜುವಲ್ ಬಗ್ಗೆ ಮಾತಾಡ್ತಿದ್ರು. ನಿಮಗೆ ಬೇಕಾದನ್ನು ನೀವು ಮಾಡಬಹುದು ಧಾರ್ಮಿಕ ಹಕ್ಕಿನ ಅಡಿಯಲ್ಲಿ, ಆದರೆ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಏನೇನು ರಿಸ್ಟ್ರಿಕ್ಷನ್ಸು? ಪಬ್ಲಿಕ್ ಆರ್ಡರು, ಮೊರಾಲಿಟಿ, ಹೆಲ್ತು, ಬೇರೆ ಫಂಡಮೆಂಟಲ್ ರೈಟನ್ನ ಗಮನದಲ್ಲಿ ಇಟ್ಕೋಬೇಕು. ಮತ್ತು ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡಿದ್ವಿ. ಸ್ಟೇಟ್ ಏನು ಮಾಡಬಹುದು ಅಂತ ಸಹ ನೋಡಿದ್ವಿ. ಇದಾದಮೇಲೆ ಆರ್ಟಿಕಲ್ 26 ಇದೆಯಲ್ವಾ, ಇದು ಕಲೆಕ್ಟಿವ್ ರೈಟ್. 25 ಅನ್ನೋದು ಇಂಡಿವಿಜುವಲ್ಲು, 26 ಅನ್ನೋದು ಕಲೆಕ್ಟಿವ್. ಸೊ ಆರ್ಟಿಕಲ್ 26 ಗಿವ್ಸ್ ರೈಟ್ಸ್ ನಾಟ್ ಟು ಇಂಡಿವಿಜುವಲ್ಸ್ ಬಟ್ ಟು ರಿಲಿಜಿಯಸ್ ಡಿನಾಮಿನೇಷನ್ಸ್ ಆರ್ ಎನಿ ಆಫ್ ದರ್ ಸೆಕ್ಷನ್ಸ್. ಟರ್ಮ್ ಬಂತು, ರಿಲಿಜಿಯಸ್ ಡಿನಾಮಿನೇಷನ್ಸ್ ಅಂತ ಬಂತು. ಹಾಗಂದ್ರೆ ಏನು? ಆ್ಯಸ್ ಪರ್ ಸುಪ್ರೀಂ ಕೋರ್ಟ್, ಒಂದು ಸಂಸ್ಥೆ, ಒಂದು ವಿಭಾಗ ರಿಲಿಜಿಯಸ್ ಡಿನಾಮಿನೇಷನ್ ಅಂತ ಕರೆಸ್ಕೊಳ್ಬೇಕಾದ್ರೆ ಇಟ್ ಮಸ್ಟ್, ಮೊದಲನೇದು, ಹ್ಯಾವ್ ಅ ಸಿಸ್ಟಮ್ ಆಫ್ ಕಾಮನ್ ಬಿಲೀಫ್ಸ್ ಆರ್ ಡಾಕ್ಟ್ರೀನ್ಸ್. ಅವರದ್ದೇ ಆದಂಥ ಕೆಲವೊಂದು ನಂಬಿಕೆಗಳಿರಬೇಕು, ಸಿದ್ಧಾಂತಗಳಿರಬೇಕು. ಒಂದು ಕಾಮನ್ ಆರ್ಗನೈಸೇಷನ್ ಇರಬೇಕಾಗತ್ತೆ. ಮತ್ತು ಬಿ ಡೆಸಿಗ್ನೇಟೆಡ್ ಬೈ ಡಿಸ್ಟಿಂಕ್ಟಿವ್ ನೇಮ್, ಸಪ್ರೇಟಾಗಿ ಅವರದ್ದೇ ಆದಂಥ ಒಂದು ಹೆಸರು ಇರಬೇಕಾಗತ್ತೆ. ಎಕ್ಸಾಂಪಲ್ ನೋಡಿ, ರಾಮಕೃಷ್ಣ ಮಿಷನ್, ಹೌದಾ? ಹೌದು, ಇದೊಂದು ರಿಲಿಜಿಯಸ್ ಡಿನಾಮಿನೇಷನ್. ಅವರದ್ದೇ ಆದಂತಹ ಈ 3 ಪ್ರತ್ಯೇಕವಾದಂತಹ ಅಂಶಗಳು ಇನ್ಕ್ಲೂಡ್ ಆಗುತ್ತೆ. ಆನಂದ ಮಾರ್ಗ ಅನ್ನೋದು ಸಹ ಇನ್ಕ್ಲೂಡ್ ಆಗುತ್ತೆ. ಇನ್ನು ಅರಬಿಂದೋ ಸೊಸೈಟಿ ಇದು ಇನ್ಕ್ಲೂಡ್ ಆಗಿರೋದಿಲ್ಲ. ಈ ಎಲ್ಲ ಅಂಶಗಳು ಅಲ್ಲಿ ಫಾಲೋ ಆಗೋದಿಲ್ಲ. ಇದು 3 ಅಂಶಗಳು ಫಾಲೋ ಆದರೆ ಮಾತ್ರ ರಿಲಿಜಿಯಸ್ ಡಿನಾಮಿನೇಷನ್ ಅಂತ ಕರೀತಾರೆ. ಹಾಗಾಗಿ ಆರ್ಟಿಕಲ್ 26 ಹೇಳೋದೇನು? ರೈಟ್ ನಾಟ್ ಟು ಇಂಡಿವಿಜುವಲ್ಸ್ ಬಟ್ ಟು ರಿಲಿಜಿಯಸ್ ಡಿನಾಮಿನೇಷನ್ಸ್. ಈ ರಿಲಿಜಿಯಸ್ ಡಿನಾಮಿನೇಷನ್ಗೆ ಹಕ್ಕುಗಳನ್ನು ಕೊಡುತ್ತೆ ಇದು, ಅಥವಾ ಅವರ ಸೆಕ್ಷನ್ಗಳಿಗೆ. ಏನೇನು ಹಕ್ಕುಗಳು ಸಿಗ್ತಾ ಇದೆ ಹಾಗಾದರೆ ಅವರಿಗೆ ರಿಲಿಜಿಯಸ್ ಡಿನಾಮಿನೇಷನ್ಗೆ ಅಂತಂದರೆ? ರೈಟ್ಸ್ ಅಂದರೆ ಆರ್ಟಿಕಲ್ 26 ನೋಡಿ, ಒಂದು ರಿಲಿಜಿಯಸ್ ಡಿನಾಮಿನೇಷನ್ ಇದೆ ಮೇಲ್ಗಡೆ ಬಂದಿರೋದು. ಇಟ್ ಹ್ಯಾಸ್ ದಿ ರೈಟ್. ಯಾವ ರೈಟ್ ಇದೆ ಅದಕ್ಕೆ? ಮೊದಲನೇದು, ಎಸ್ಟಾಬ್ಲಿಷ್ ಆ್ಯಂಡ್ ಮೇಂಟೈನ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ರಿಲಿಜಿಯಸ್ ಆ್ಯಂಡ್ ಚಾರಿಟೇಬಲ್ ಪರ್ಪಸಸ್. ಅವರದ್ದೇ ಆದಂಥ ಒಂದು ಇನ್ಸ್ಟಿಟ್ಯೂಷನನ್ನು ಎಸ್ಟಾಬ್ಲಿಷ್ ಮಾಡೋದು, ಅದನ್ನು ಮೇಂಟೈನ್ ಮಾಡೋದು. ಒಂದು ರಿಲಿಜಿಯಸ್ ಪರ್ಪಸ್ಸಿಗೆ ಅಥವಾ ಚಾರಿಟೇಬಲ್ ಪರ್ಪಸ್ಸಿಗೆ ಓಪನ್ ಮಾಡಿ, ಎಸ್ಟಾಬ್ಲಿಷ್ ಮಾಡಿ, ಮೇಂಟೈನ್ ಮಾಡುವ ಅಧಿಕಾರ ಇದೆ, ಹಕ್ಕಿದೆ. ಮ್ಯಾನೇಜ್ ದರ್ ಓನ್ ಅಫೇರ್ಸ್ ಇನ್ ಮ್ಯಾಟರ್ ಆಫ್ ರಿಲಿಜನ್. ತಮ್ಮ ಪ್ರಕ್ರಿಯೆಗಳನ್ನು ಅವರೇ ಮ್ಯಾನೇಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ರಿಲಿಜನ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಓನ್ ಆ್ಯಂಡ್ ಅಕ್ವೈರ್ ಮೂವೇಬಲ್ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ. ಅವರಿಗೆ ತಮ್ಮದೇ ಆದ ಮೂವೇಬಲ್ ಮತ್ತು ಇಮ್ಮೂವೇಬಲ್ ಪ್ರಾಪರ್ಟಿ ಎರಡನ್ನೂ ಸಹ ಕನ್ಸಿಡರ್ ಮಾಡಿ ಓನ್ ಮಾಡ್ಕೊಳ್ಳೋ ಅವಕಾಶ ಇದೆ. ಈಗ ನಿಮಗಿರೋ ಹೋಮ್ವರ್ಕ್, ಮೂವೇಬಲ್ ಪ್ರಾಪರ್ಟಿಗೆ ಎಕ್ಸಾಂಪಲ್ ಏನು, ಇಮ್ಮೂವೇಬಲ್ ಪ್ರಾಪರ್ಟಿಗೆ ಎಕ್ಸಾಂಪಲ್ ಏನು? ಅಕಾರ್ಡಿಂಗ್ ಟು ದಿಸ್, ಓನ್ ಆ್ಯಂಡ್ ಅಕ್ವೈರ್, ಮೂವೇಬಲ್ ಆ್ಯಂಡ್ ಇಮ್ಮೂವೇಬಲ್ ಪ್ರಾಪರ್ಟಿ ಏನು ಹಾಗಂತಂದರೆ ತಿಳ್ಕೊಂಡು ಕಮೆಂಟ್ ಮಾಡಿ ನೋಡೋಣ. ಅಡ್ಮಿನಿಸ್ಟರ್ ಸಚ್ ಪ್ರಾಪರ್ಟಿ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಕಾನೂನಿನ ಪ್ರಕಾರ ಅವರು ಅಂಥ ಪ್ರಾಪರ್ಟಿಯನ್ನು ಅಡ್ಮಿನಿಸ್ಟರ್ ಮಾಡಬಹುದು. ಆದರೆ ಈ ರೈಟ್ಸ್ಗಳಿಗೂ ಸಹ ಕೆಲವೊಂದು ರೀಸನಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಏನು? ಪಬ್ಲಿಕ್ ಆರ್ಡರಿಗೆ ಹಾನಿ ಆಗಬಾರ್ದು, ಮೊರಾಲಿಟಿ, ಹೆಲ್ತು, ಇದಕ್ಕೆ ಯಾವುದಕ್ಕೂ ಅಫೆಕ್ಟ್ ಆಗಬಾರ್ದು. ಹಾಗೆ ಎರಡರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು? 25 ಇಂಡಿವಿಜುವಲ್ ರೈಟ್ ಬಗ್ಗೆ ಹೇಳಿದರೆ, 26 ಕಲೆಕ್ಟಿವ್ ರೈಟ್ ಬಗ್ಗೆ ಹೇಳ್ತಾ ಇದೆ. 25 ರಿಲಿಜನ್ ಆಫ್ ಎ ಪರ್ಸನ್ ಬಗ್ಗೆ ಹೇಳಿದರೆ, 26 ರಿಲಿಜನ್ ಆಫ್ ರಿಲಿಜಿಯಸ್ ಕಮ್ಯುನಿಟಿ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಗೊತ್ತಾಗಿರ್ಬೋದು ಅಂದ್ಕೊಳ್ತೇನೆ. 26ನ ಅಂಡರಲ್ಲಿ ಇಷ್ಟು ಮುಖ್ಯವಾಗಿ ಬರುತ್ತೆ. ಇನ್ನು ಆರ್ಟಿಕಲ್ 27. ಆರ್ಟಿಕಲ್ 27ನಲ್ಲಿ ಏನು ಹೇಳ್ತಾರೆ ಮುಖ್ಯವಾಗಿ? ಫ್ರೀಡಮ್ ಫ್ರಮ್ ಟ್ಯಾಕ್ಸೇಷನ್ ಫಾರ್ ಪ್ರಮೋಷನ್ ಆಫ್ ಎ ರಿಲಿಜನ್. ಏನು ಹೇಳಿದ್ದಾರೆ? ನೋಬಡಿ ಶಲ್ ಬಿ ಫೋರ್ಸ್ ಟು ಪೇ ಟ್ಯಾಕ್ಸಸ್ ದಟ್ ಆರ್ ಯೂಸ್ಡ್ ಸ್ಪೆಸಿಫಿಕಲಿ ಫಾರ್ ಪ್ರಮೋಟಿಂಗ್ ಆರ್ ಮೇಂಟೈನಿಂಗ್ ಪರ್ಟಿಕ್ಯುಲರ್ ರಿಲಿಜನ್. ಯಾವುದೇ ವ್ಯಕ್ತಿಗೆ ಅವರು ತಮ್ಮ ಧರ್ಮವನ್ನು ಪ್ರಮೋಟ್ ಮಾಡಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ ಹಣ ಉಪಯೋಗಿಸ್ಕೊಳ್ತಾರಲ್ವ, ಆ ಹಣದ ಮೇಲೆ ಫೋರ್ಸ್ಫುಲ್ಲಾಗಿ ಟ್ಯಾಕ್ಸನ್ನು ಪೇ ಮಾಡಿ ಅಂತ ಹೇಳೋ ಹಾಗಿಲ್ಲ. ಮೀನಿಂಗ್ ಏನು? ಸ್ಟೇಟ್ ಕೆನಾಟ್ ಪ್ರಮೋಟ್ ಆರ್ ಸಪೋರ್ಟ್ ಎನಿ ರಿಲಿಜನ್ ಯೂಸಿಂಗ್ ಪಬ್ಲಿಕ್ ಮನಿ. ಈಗ ಅರ್ಥ ಮಾಡ್ಕೊಳ್ಳಿ, ಒಂದು ರಿಲಿಜನ್ ಇದೆ, ಒಬ್ಬ ವ್ಯಕ್ತಿ ಒಂದು ರಿಲಿಜನನ್ನು
ಫಾಲೋ ಮಾಡ್ತಾನೆ. ಎ ಅಂತ ಇಟ್ಕೊಳ್ಳಿ, ಎ ಹಿಂದೂ, ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಬಿ, ಬಿ ಅನ್ನೋನು ಮುಸ್ಲಿಂ. ಓಕೆನಾ? ಈಗ ಮೇಲ್ಗಡೆ ಗೌರ್ಮೆಂಟ್ ಇದೆ. ಗೌರ್ಮೆಂಟು ಈ ಒಂದು ಆರ್ಟಿಕಲ್ ಪ್ರಕಾರ ಒಬ್ಬ ವ್ಯಕ್ತಿ ಈಗ ಹಿಂದೂ ಇದ್ದಾನೆ, ಹಿಂದೂವಿನ ಮೇಲೆ ನೀನು ಇಂತಹ ಒಂದು ರಿಲಿಜಿಯಸ್ ಆ್ಯಕ್ಟಿವಿಟಿ ಮಾಡ್ತಾ ಇದೀಯಾ, ಅದರಿಂದ ನಿನಗೆ ಇಷ್ಟು ಹಣ ಬರ್ತಾ ಇದೆ, ನೀನು ಇಂತಿಷ್ಟು ಟ್ಯಾಕ್ಸನ್ನು ಪೇ ಮಾಡಬೇಕು ಅಂತ ಹೇಳೋ ಹಾಗಿಲ್ಲ. ಯಾಕೆ ಹಾಗೆ ಹೇಳೋ ಹಾಗಿಲ್ಲ? ಯಾಕಂತಂದರೆ ಗೌರ್ಮೆಂಟು ಈ ಹಿಂದೂವಿನ ಮೇಲೆ ಮಾತ್ರ ಟ್ಯಾಕ್ಸ್ ಹಾಕಿದರೆ ಮುಸ್ಲಿಂ ಮತ್ತು ಈ ಹಿಂದೂವಿನ ನಡುವೆ ಡಿಸ್ಕ್ರಿಮಿನೇಟ್ ಮಾಡಿದಾಗಲ್ವಾ? ಇವರಿಗೆ ಮಾತ್ರ ಟ್ಯಾಕ್ಸ್ ಹಾಕಿದರೆ ಸರ್ಕಾರ ಏನು ಮಾಡಬೇಕು? ಎಲ್ಲರನ್ನ ಸಮಾನವಾಗಿ ಪರಿಗಣಿಸಬೇಕು. ಈಗ ಇವ್ರ ಮೇಲೆ ಟ್ಯಾಕ್ಸ್ ಹಾಕಿ ಆ ಹಣವನ್ನು ಕಲೆಕ್ಟ್ ಮಾಡಿ ಅದನ್ನು ಇನ್ಯಾವುದಕ್ಕೂ ಸರ್ಕಾರ ಉಪಯೋಗಿಸ್ಕೊಳ್ಬಹುದು ಅಲ್ವಾ? ಸರ್ಕಾರ ಯಾವುದೇ ಒಂದು ರಿಲಿಜನನ್ನು ಪ್ರಮೋಟ್ ಮಾಡೋ ಹಾಗಿಲ್ಲ, ಸಪೋರ್ಟ್ ಮಾಡೋ ಹಾಗಿಲ್ಲ. ಪ್ರಮೋಟ್ ಮತ್ತು ಸಪೋರ್ಟ್ ಮಾಡೋದಾದರೆ ಎಲ್ಲದಕ್ಕೂ ಸಪೋರ್ಟ್ ಮಾಡಬೇಕು, ಎಲ್ಲ ಧರ್ಮಗಳನ್ನು ಸರಿಯಾಗಿ ಪರಿಗಣಿಸಬೇಕಾಗತ್ತೆ. ಹಾಗಾಗಿ ಸ್ಟೇಟ್ ಕೆನಾಟ್ ಪ್ರಮೋಟ್ ಆರ್ ಸಪೋರ್ಟ್ ಎನಿ ರಿಲಿಜನ್ ಯೂಸಿಂಗ್ ಪಬ್ಲಿಕ್ ಮನಿ. ಟ್ಯಾಕ್ಸ್ ಕಲೆಕ್ಟ್ ಮಾಡಿ, ಜನರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಯಾವುದೋ ಒಂದು ರಿಲಿಜನನ್ನು ಪ್ರಮೋಟ್ ಮಾಡಬಾರ್ದು ಸರ್ಕಾರ. ಟ್ಯಾಕ್ಸೇಷನ್ ಮಸ್ಟ್ ರಿಮೇನ್ ಸೆಕ್ಯುಲರ್. ಟ್ಯಾಕ್ಸೇಷನು ಸೆಕ್ಯುಲರ್ ಆಗಿರಬೇಕು, ಕೇವಲ ರಿಲಿಜನ್ ಬೇಸಿಸ್ ಮೇಲೆ ಆಗಿರಬಾರ್ದು. ಆದರೆ ಸರ್ಕಾರ ಏನು ಮಾಡಬಹುದು? ಗೌರ್ಮೆಂಟ್ ಕ್ಯಾನ್ ಚಾರ್ಜ್ ಅ ಫೀ, ಒಂದು ಫೀಯನ್ನು ಚಾರ್ಜ್ ಮಾಡ್ಬೋದು. ಯಾಕೆ? ಮೇಂಟೈನಿಂಗ್ ಸೇಫ್ಟಿ ಆಫ್ ರಿಲಿಜಿಯಸ್ ಪ್ಲೇಸಸ್. ಎಷ್ಟೋ ರಿಲಿಜಿಯಸ್ ಪ್ಲೇಸ್ಗಳನ್ನು, ಹಿಸ್ಟಾರಿಕ್ ಪ್ಲೇಸ್ಗಳನ್ನು ಸರ್ಕಾರ ಮೇಂಟೈನ್ ಮಾಡ್ತಾ ಇರುತ್ತೆ. ಅದನ್ನು ಮುಖ್ಯವಾಗಿ ನೀವು ನೋಡಿರ್ಬೋದು, ಕೆಲವೊಂದು ತಾಣಗಳಿಗೆ ಹೋದರೆ ಆ ತಾಣಗಳಲ್ಲಿ ಫೀಯನ್ನು ಇಟ್ಟಿರ್ತಾರೆ ಸರ್ಕಾರದವರು ಅಲ್ವಾ? ಆ ಫೀಯಿಂದ ಆ ಒಂದು ಜಾಗವನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಬೇಕಾದಂಥ ಖರ್ಚು ಬರುತ್ತೆ ಅಂತ ಮಾಡಬಹುದು. ರೆಗ್ಯುಲೇಟಿಂಗ್ ಸೆಕ್ಯುಲರ್ ಅಡ್ಮಿನಿಸ್ಟ್ರೇಷನ್. ಫೀಸ್ ಫ್ರಾಮ್ ಡಿವೋಟೀಸ್ ಟು ಮೇಂಟೈನ್ ಸ್ಯಾನಿಟೇಷನ್ ಸೆಕ್ಯೂರಿಟಿ ಡ್ಯೂರಿಂಗ್ ಅ ಪಿಲಿಗ್ರಿಮೇಜ್ ಇಸ್ ಅಲೌಡ್. ಒಂದು ಪಿಲಿಗ್ರಿಮೇಜು, ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ಬಂದಿರುವಂಥ ಡಿವೋಟೀಸ್ಗಳಿಂದ, ಭಕ್ತಾದಿಗಳಿಂದ ಫೀಯನ್ನು ಕಲೆಕ್ಟ್ ಮಾಡಿ ಅಲ್ಲಿನ ಸ್ಯಾನಿಟೇಷನ್ನು, ಸೆಕ್ಯೂರಿಟಿ ಮೇಂಟೈನ್ ಮಾಡಲಿಕ್ಕೋಸ್ಕರ ಆ ಫೀಯನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಖರ್ಚು ಮಾಡ್ಬೋದು. ಹಾಗಾಗಿ ಸರ್ಕಾರ ಫೀಯನ್ನು ಹಾಕ್ಬೋದು, ಆದರೆ ಒಂದೇ ಧರ್ಮದ ಮೇಲೆ ಟ್ಯಾಕ್ಸ್ ಹಾಕೋ ಹಾಗಿಲ್ಲ. ಹಾಗಾಗಿ ಟ್ಯಾಕ್ಸೇಷನಲ್ಲಿ ಸೆಕ್ಯುಲರ್ ಆಗಿರಬೇಕು, ಪ್ರಮೋಟ್ ಮಾಡೋ ಹಾಗಿಲ್ಲ. ಕೇವಲ ಒಂದೇ ಧರ್ಮವನ್ನು ಪ್ರಮೋಟ್ ಮಾಡಲಿಕ್ಕೆ, ಸಪೋರ್ಟ್ ಮಾಡಲಿಕ್ಕೆ ಪಬ್ಲಿಕ್ ಮನಿಯನ್ನು ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಅದು ಆರ್ಟಿಕಲ್ 27, ಫ್ರೀಡಮ್ ಫ್ರಾಮ್ ಟ್ಯಾಕ್ಸೇಷನ್ ಫಾರ್ ಪ್ರಮೋಷನ್ ಆಫ್ ಅ ರಿಲಿಜನ್. ಪ್ರತಿಯೊಂದು ಆರ್ಟಿಕಲನ್ನು ಇಲ್ಲಿ ಕೇಳಾದಮೇಲೆ ಲಕ್ಷ್ಮೀಕಾಂತಲ್ಲಿ ಓದಲೇಬೇಕು. ನಾನು ಹೇಳ್ತಾ ಇರ್ತೇನೆ, ಲಕ್ಷ್ಮೀಕಾಂತಲ್ಲಿ ಓದಿ ಅಲ್ಲಿರುವ ಟರ್ಮ್ಗಳನ್ನು ಸಹ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಮ್ನಲ್ಲಿ ಅನ್ಲಿಮಿಟೆಡ್ ಆಪ್ಷನ್ಸ್ ಅಂತಂದರೆ ಆ ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಹೇಗೆ ಬೇಕಾದರೂ ಕೇಳುವ ಆಯ್ಕೆಗಳಿದೆ. ಪ್ರತಿಯೊಂದು ಇಲ್ಲಿರೋ ಟರ್ಮೇ ಅಲ್ಲಿ ಬರುತ್ತೆ ಅಂತಲ್ಲ, ಹೇಗೆ ಬಂದರೂ ನೀವು ಅದನ್ನು ಎಕ್ಸಾಂಪಲನ್ನು ಅರ್ಥ ಮಾಡಿಕೊಂಡು ಅಥವಾ ಅಲ್ಲಿರೋ ವರ್ಡ್ಗಳನ್ನು ತಿಳ್ಕೊಂಡು ಆನ್ಸರ್ ಮಾಡಲಿಕ್ಕೆ ಸರಿಯಾಗಿ ರೆಡಿಯಾಗಿರಬೇಕು. ಇದಾದಮೇಲೆ ಆರ್ಟಿಕಲ್ 28 ಏನು ಹೇಳುತ್ತೆ? ಫ್ರೀಡಮ್ ಫ್ರಮ್ ಅಟೆಂಡಿಂಗ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್. ದಿಸ್ ಆರ್ಟಿಕಲ್ ಪ್ರೊಟೆಕ್ಟ್ ಸ್ಟೂಡೆಂಟ್ಸ್. ಯಾರನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ? ಸ್ಟೂಡೆಂಟ್ಸನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಫ್ರಾಮ್ ಬೀಂಗ್ ಫೋರ್ಸ್ ಟು ಲರ್ನ್ ಆರ್ ಟೇಕ್ ಪಾರ್ಟ್ ಇನ್ ರಿಲಿಜಿಯಸ್ ಟೀಚಿಂಗ್ಸ್ ಆರ್ ವರ್ಷಿಪ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಮುಖ್ಯವಾಗಿ ತಿಳ್ಕೊಳ್ಳಿ, ಅಪ್ಲೈ ಆಗೋದು ಯಾರಿಗೆ? ಒಬ್ಬ ಸ್ಟೂಡೆಂಟಿಗೆ ಅಪ್ಲೈ ಆಗೋದು. ಮುಖ್ಯವಾಗಿ ಯಾವುದರಲ್ಲಿ? ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳು. ಇಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಏನು ಮಾಡಬಾರ್ದು? ರಿಲಿಜಿಯಸ್ ಟೀಚಿಂಗ್ ಅದಕ್ಕೆ ಸಂಬಂಧಪಟ್ಟಾಗೆ ಫೋರ್ಸ್ಫುಲ್ಲಾಗಿ ಮಾಡಬಾರ್ದಾ, ಎಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 28 ಹೇಳುತ್ತೆ. ಈ ರೂಲ್ಸ್ಗಳು ಇಟ್ ವಿಲ್ ಚೇಂಜ್ ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಬರುತ್ತೆ. ಇದರಲ್ಲಿ ಯಾವ ತರಹದ ಇನ್ಸ್ಟಿಟ್ಯೂಷನ್ಗಳು ಇದೆ, ಅದು ಯಾವ ಥರ ಇನ್ಸ್ಟಿಟ್ಯೂಷನು ಅನ್ನೋದ್ರ ಆಧಾರದ ಮೇಲೆ ರೂಲ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಕೆಳಗಡೆ ನೋಡ್ತಾ ಹೋದಾಗ ಗೊತ್ತಾಗ್ತಾ ಹೋಗುತ್ತೆ. ಒಂದು ಇನ್ಸ್ಟಿಟ್ಯೂಷನ್ ಇದೆ, ಸಂಸ್ಥೆ ಇದೆ, ಇಟ್ ಈಸ್ ಫುಲ್ಲಿ ಮೇಂಟೈನ್ಡ್ ಬೈ ಸ್ಟೇಟ್. ಸರ್ಕಾರ ಸಂಪೂರ್ಣವಾಗಿ ಅದನ್ನು ನೋಡ್ಕೊಳ್ತಾ ಇದೆ. ಅಂಥ ಸಂಸ್ಥೆಗಳಲ್ಲಿ ಸರ್ಕಾರ ಅಂತಂದರೆ ಏನಿರಬೇಕು? ಸೆಕ್ಯುಲರ್ ಆಗಿರಬೇಕು. ಸೊ ಅಂಥ ಸಂಸ್ಥೆಗಳಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಇಸ್ ಕಂಪ್ಲೀಟ್ಲಿ ಪ್ರೊಹಿಬಿಟೆಡ್. ನೀನು ಇಂಥ ಧರ್ಮವನ್ನೇ ಓದಬೇಕಾಗತ್ತೆ, ಇಂಥ ಧರ್ಮದ ಆಚರಣೆಗಳನ್ನೇ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ, ಧರ್ಮ ಗ್ರಂಥಗಳನ್ನು ಬಾಯ್ಹಾರ್ಟ್ ಮಾಡಬೇಕಾಗತ್ತೆ ಅಂತ ಫೋರ್ಸ್ಫುಲಿ ನೋಡಿ, ಫ್ರಾಮ್ ಬೀಯಿಂಗ್ ಫೋರ್ಸ್ ಟು ಲರ್ನ್ ಆರ್ ಟೇಕ್ ಪಾರ್ಟ್. ವಿದ್ಯಾರ್ಥಿಗಳ ಮೇಲೆ
ಫೋರ್ಸ್ಫುಲ್ಲಾಗಿ ಒತ್ತಾಯ ಮಾಡೋ ಹಾಗಿಲ್ಲ. ಕಂಪ್ಲೀಟಾಗಿ ಸರ್ಕಾರನೇ ನೋಡ್ಕೊಳ್ತಾ ಇದ್ದರೆ ಅಲ್ಲಿ ಏನು ಮಾಡಬಾರ್ದು, ಯಾವುದೇ ರೀತಿಯ ರಿಲಿಜಿಯಸ್ ಇನ್ಸ್ಟ್ರಕ್ಷನನ್ನು ಫೋರ್ಸ್ಫುಲ್ಲಾಗಿ ಹಾಕಬಾರ್ದು, ಆ ಒಂದು ಪ್ರೆಷರ್ ಹಾಕಬಾರ್ದು. ನೋಡಿ, ಸ್ಕೂಲ್ ಕಾಲೇಜು 100% ಫಂಡ್ ಬರ್ತಾ ಇರೋದು ಮತ್ತು ನಡೆಸ್ತಾ ಇರೋದು ಗೌರ್ಮೆಂಟ್. ಹಾಗಾಗಿ ಅಲ್ಲಿ ಯಾವುದೇ ರಿಲಿಜನನ್ನು ಟೀಚ್ ಮಾಡೋ ಹಾಗಿಲ್ಲ, ಕಂಪ್ಲೀಟ್ಲಿ ಸೆಕ್ಯುಲರ್ ಆಗಿರಬೇಕು. ಎಕ್ಸಾಂಪಲು ಕೇಂದ್ರೀಯ ವಿದ್ಯಾಲಯ, ಗೌರ್ಮೆಂಟ್ ಕಾಲೇಜು, ಹೀಗೆ ತುಂಬ ಎಕ್ಸಾಂಪಲ್ ಇದೆ, ನೀವು ನೋಡಿರ್ಬೋದು. ಸರ್ಕಾರದಿಂದ ನಡೆಸ್ತಾ ಇರ್ತಕ್ಕಂಥದ್ದು ಮತ್ತು ಕಂಪ್ಲೀಟ್ಲಿ ಗೌರ್ಮೆಂಟ್ ಫಂಡೆಡ್ ಮಿಲಿಟರಿ ಸ್ಕೂಲ್ಸ್. ಹಾಗಾಗಿ ಈ ಇನ್ಸ್ಟಿಟ್ಯೂಷನ್ಗಳಲ್ಲಿ ಭಗವದ್ಗೀತಾ ಕ್ಲಾಸ್ಗಳನ್ನು ಬನ್ನಿ ಅಟೆಂಡ್ ಆಗಲೇಬೇಕು ಅಂತ ಹೇಳೋ ಹಾಗಿಲ್ಲ. ಬೈಬಲ್ ಸ್ಟಡಿ ಮಾಡಲೇಬೇಕು, ನಮಾಜು, ಮಾಸು, ಭಜನ್ ಪೀರಿಯಡ್ಡು ಇದೆಲ್ಲ ನಡೆಸೋ ಹಾಗಿಲ್ಲ. ಆದರೆ ರೀಸೆಂಟಾಗಿ ನೀವು ನೋಡಿರ್ಬೋದು ನ್ಯೂಸನ್ನು, ಕರ್ನಾಟಕದಲ್ಲಿ ಶಾಲೆಗಳಲ್ಲಿ ಭಗವದ್ಗೀತೆಯನ್ನು ಟೀಚ್ ಮಾಡ್ತಾರೆ. ಅದರ ಬಗ್ಗೆ ಆಗ ಸಹ ಕೆಲವೊಂದು ಸಾರಿ ಪ್ರಶ್ನೆಗಳೇ ಎತ್ತಿತ್ತು, ವಿವಾದಗಳಾಗಿತ್ತು, ನೋಡಿರ್ಬೋದು. ಭಗವದ್ಗೀತೆ ಅನ್ನೋದು ಈಗ ಟೀಚ್ ಮಾಡೋದು ತಪ್ಪು, ಯಾಕಂದರೆ ಸರ್ಕಾರದ ಸ್ಕೂಲ್ಗಳು ಎಲ್ಲ ಧರ್ಮದವರಿಗೂ ಇರೋದು, ಕೇವಲ ಒಂದು ಧರ್ಮವನ್ನು ಮಾತ್ರ ಹೇರ್ತಾ ಇದ್ದಾರೆ ಅನ್ನುವಂಥ ಕೂಗುಗಳು ಕೇಳಿ ಬಂದಿತ್ತು. ಆಗ ಆಗಿನ ಶಿಕ್ಷಣ ಸಚಿವರು ಏನು ಹೇಳಿದ್ರು ಅಂತಂದರೆ, ಭಗವದ್ಗೀತೆಯನ್ನು ಒಂದು ಧರ್ಮದ ಪರವಾಗಿ ನೋಡಬೇಡಿ, ಇದೊಂದು ಮೌಲಿಕ ಗ್ರಂಥ, ಮಾರಲ್ ಟೆಕ್ಸ್ಟ್ ಅಂತ ನೋಡಿ, ಯೂನಿವರ್ಸಲ್ ಲೆವೆಲಲ್ಲಿ ಇದನ್ನು ಕನ್ಸಿಡರ್ ಮಾಡಬೇಕಾಗತ್ತೆ. ಮೌಲ್ಯ ಶಿಕ್ಷಣವನ್ನು ಕೊಡೋದಕ್ಕೆ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಒಂದು ಮೌಲ್ಯ ಶಿಕ್ಷಣ, ಇನ್ನೊಂದು ಯಾರನ್ನು ಫೋರ್ಸ್ಫುಲ್ಲಾಗಿ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಎಲ್ರಿಗೂ ಕಂಪಲ್ಸರಿ ಏನಲ್ಲ. ಹಾಗಾಗಿ ಯಾರು ಬೇಕಿದ್ರೂ ಅಟೆಂಡ್ ಮಾಡಬಹುದು, ವಿದ್ಯಾರ್ಥಿಗಳ ಆಯ್ಕೆ ಇದು ಅಂತ ಹೇಳಿ ಆವಾಗ ಹೇಳಿದ್ದಾರೆ. ಹಾಗಾಗಿ ಮುಖ್ಯವಾಗಿ ನಾವು ಕೆಲವೊಂದು ಸಾರಿ ಇಂತಹ ವಿಷಯಗಳು ಬರ್ತಾ ಇರುತ್ತೆ, ಫೋರ್ಸ್ಫುಲ್ಲಾಗಿ ಮಾಡೋ ಹಾಗಿಲ್ಲ, ಮತ್ತು ಅವರನ್ನು ನೀವು ಇಂಥ ವಿಷಯಗಳನ್ನು ಕಲೀಲೇಬೇಕು ಅಂತ ಹೇಳೋ ಹಾಗಿಲ್ಲ. ಬೈಬಲ್ಲು ಯಾವುದೇ ಇರಬಹುದು. ಇನ್ನು ಇನ್ಸ್ಟಿಟ್ಯೂಷನ್ಸ್ ಅಡ್ಮಿನಿಸ್ಟ್ರೇಡ್ ಬೈ ದಿ ಸ್ಟೇಟ್ ಬಟ್ ಎಸ್ಟಾಬ್ಲಿಷ್ಡ್ ಅಂಡರ್ ಆ್ಯನ್ ಎಂಡೋಮೆಂಟ್ ಆರ್ ಟ್ರಸ್ಟ್. ಒಂದು, ಈಗ ಸರ್ಕಾರ ನೋಡ್ಕೊಳ್ತಾ ಇದೆ, ಅಡ್ಮಿನಿಸ್ಟ್ರೇಡ್ ಬೈ ದಿ ಸ್ಟೇಟ್, ಆದರೆ ಎಸ್ಟಾಬ್ಲಿಷ್ ಆಗಿರೋದು ಯಾವುದರ ಮೇಲೆ, ಒಂದು ಎಂಡೋಮೆಂಟ್ ಅಥವಾ ಟ್ರಸ್ಟಿನ ಆಧಾರದ ಮೇಲೆ ಅದು ಎಸ್ಟಾಬ್ಲಿಷ್ ಆಗಿರೋದು. ಉದಾಹರಣೆಗೆ ನೋಡಿ, ಇನ್ಸ್ಟಿಟ್ಯೂಷನ್ ವಾಸ್ ಕ್ರಿಯೇಟೆಡ್ ಅಂಡರ್ ಅ ರಿಲಿಜಿಯಸ್ ಟ್ರಸ್ಟ್. ಯಾವುದೋ ಒಂದು ಧರ್ಮದ ಸಂಸ್ಥೆಯ ಅಂಡರಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಆಗಿದೆ. ಅದಾದಮೇಲೆ ಸ್ಟೇಟ್ ಲೇಟರ್ ಟುಕ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್. ಸರ್ಕಾರ ಆಮೇಲೆ ಆಡಳಿತವನ್ನು ನೋಡ್ಕೊಳ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇನ್ಸ್ಟ್ರಕ್ಷನ್ ಅಲೋ ಮಾಡಿದ್ದಾರೆ, ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಅಲೋ ಇದೆ. ರಿಲಿಜಿಯಸ್ ಟೀಚಿಂಗ್ ಇಸ್ ಅಲೌಡ್ ಬಿಕಾಸ್ ರಿಲಿಜನ್ ಇಸ್ ಪಾರ್ಟ್ ಆಫ್ ಇಟ್ಸ್ ಒರಿಜಿನಲ್ ಅಬ್ಜೆಕ್ಟಿವ್. ಏನು ಹಾಗಂತಂದರೆ ನೋಡಿ, ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಸ್ಕೂಲು ಸ್ಟಾರ್ಟ್ ಮಾಡಿರೋದು, ಎಸ್ಟಾಬ್ಲಿಷ್ ಮಾಡಿರೋದು ಯಾರು, ಒಂದು ಕ್ರಿಶ್ಚಿಯನ್ ಮಿಷನರಿ ಆರ್ಗನೈಸೇಷನ್ನು. ಈಗ ಸರ್ಕಾರ ನೋಡ್ಕೊಳ್ತಾ ಇದೆ. ಹಾಗಾದಾಗ ಅಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಕೊಡಬಹುದು, ಯಾಕಂದರೆ ಸ್ಟಾರ್ಟ್ ಮಾಡಿರೋರು ಇವರು, ಅವರ ಒರಿಜಿನಲ್ ಆಬ್ಜೆಕ್ಟಿವ್ ಏನಾಗಿತ್ತು, ಆ ರಿಲಿಜನಿನ ಆಬ್ಜೆಕ್ಟಿವು ಧಾರ್ಮಿಕ ನಂಬಿಕೆಯಲ್ಲಿ ಅಥವಾ ಆ ಒಂದು ರಿಲಿಜನಿನ ಮುಖಾಂತರ ಜನರಿಗೆ ಬೇರೆ ಬೇರೆ ತನ್ನ ಕಲಿಸೋದು. ಒರಿಜಿನಲ್ ಆಬ್ಜೆಕ್ಟಿವನ್ನು ಅಲ್ಲಿ ಕಂಟಿನ್ಯೂ ಮಾಡ್ಕೊಳ್ತಾ ಇರ್ತಾರೆ. ಇನ್ನೊಂದು, ಸಂಸ್ಕೃತ ಪಾಠಶಾಲಾ ಒಂದಿದೆ, ಅದು ಮುಖ್ಯವಾಗಿ ಹಿಂದೂ ಮಠ ಯಾವುದಾದ್ರು ಮೊನಾಸ್ಟ್ರಿ ಮೂಲಕ ರನ್ ಆಗ್ತಾ ಇತ್ತು ಒರಿಜಿನಲಿ. ಆಮೇಲೆ ಗೌರ್ಮೆಂಟ್ ಅದನ್ನು ಟೇಕ್ ಓವರ್ ಮಾಡುತ್ತೆ. ಆದರೆ ಈಗಲೂ ಸಹ ಅಲ್ಲಿ ಅದರ ಒರಿಜಿನಲ್ ಆಬ್ಜೆಕ್ಟಿವ್ ಇದೆಯಲ್ವಾ, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸಿನ್ಸ್ ರಿಲಿಜನ್ ಈಸ್ ದಿ ಪರ್ಪಸ್ ಆಫ್ ದಿ ಇನ್ಸ್ಟಿಟ್ಯೂಷನ್, ಇನ್ಸ್ಟ್ರಕ್ಷನ್ ಇಸ್ ಅಲೌಡ್. ಆ ಸಂಸ್ಥೆ ಹುಟ್ಕೊಂಡಿದ್ದೆ ಯಾವ ಪರ್ಪಸ್ಸಿಂದ, ರಿಲಿಜನ್ ಪರ್ಪಸ್ಸಿಂದ. ಹಾಗಾಗಿ ಇನ್ಸ್ಟ್ರಕ್ಷನ್ ಅಲೋ ಮಾಡಿರ್ತಾರೆ. ಇನ್ನು ಇನ್ಸ್ಟಿಟ್ಯೂಷನ್ಸ್ ರೆಕಗ್ನೈಸ್ಡ್ ಬೈ ದಿ ಸ್ಟೇಟಿಂದ ರೆಕಗ್ನೈಸ್ ಆಗಿರುತ್ತೆ ಎಷ್ಟು ಇನ್ಸ್ಟಿಟ್ಯೂಷನ್ಗಳು, ಅಲ್ಲಿ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಅಲೋ ಮಾಡಿದ್ದಾರೆ, ಆದರೆ ವಾಲಂಟರಿ. ಉದಾಹರಣೆಗೆ ನೋಡಿ, ಒಂದು ಪ್ರೈವೇಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಅದನ್ನು ರೆಕಗ್ನೈಸ್ ಮಾಡಿದೆ. ಆ ಪ್ರೈವೇಟ್ ಸ್ಕೂಲಿಂದ, ಕಾಲೇಜಿಂದ ಬರುವಂಥ ಸರ್ಟಿಫಿಕೇಷನ್ನು, ಅಫಿಲಿಯೇಷನ್ಗೆಲ್ಲ ಸರ್ಕಾರ ಮಾನ್ಯತೆಯನ್ನು ಕೊಡ್ತಾ ಇದೆ. ದೇ ಮೇ ಟೀಚ್ ರಿಲಿಜನ್ ಬಟ್ ಕೆನಾಟ್ ಫೋರ್ಸ್ ಎನಿವನ್ ಟು ಅಟೆಂಡ್. ರಿಲಿಜನ್ ಟೀಚ್ ಮಾಡಬಹುದು, ಆದರೆ ಯಾರನ್ನೂ ಸಹ ಒತ್ತಾಯ ಮಾಡೋ ಹಾಗಿಲ್ಲ. ಉದಾಹರಣೆಗೆ ಒಂದು ಪ್ರೈವೇಟ್ ಕ್ರಿಶ್ಚಿಯನ್ ಸ್ಕೂಲ್ ಇದೆ, CBSEಗೆ ಅಫಿಲಿಯೇಟ್ ಆಗಿದೆ, ಅದು ಅಂಡರಲ್ಲಿ ಬರುತ್ತೆ ಅಲ್ವಾ ಪ್ರೈವೇಟ್ ಸ್ಕೂಲು. ಆದರೆ ಆಮೇಲೆ ಸರ್ಕಾರದ CBSE ಅಂಡರಲ್ಲಿ ಬಂದ ಮೇಲೆ ಅದು ಅಲೋ ಮಾಡಬಹುದು, ಅಂತಂದರೆ ಇನ್ಸ್ಟ್ರಕ್ಷನ್ ಹೇಳ್ಬಹುದು, ಫೋರ್ಸ್ ಮಾಡೋ ಹಾಗಿಲ್ಲ. ಮುಸ್ಲಿಂ ಮೈನಾರಿಟಿ ಸ್ಕೂಲ್ ಇದೆ, ಅದು ಸಹ ಹಾಗೆ ಸ್ಟೇಟ್ ಬೋರ್ಡ್ ಅಂಡರಲ್ಲಿ ಬರುತ್ತೆ. ಅಂತಂದರೆ ಸ್ಟೂಡೆಂಟ್ ಕ್ಯಾನ್ ಚೂಸ್ ಟು ಅಟೆಂಡ್ ಆರ್ ನಾಟ್. ವಿದ್ಯಾರ್ಥಿಗಳು ಚೂಸ್ ಮಾಡಲಿಕ್ಕೆ ಅವಕಾಶ ಇದೆ, ನಾವು ಅಟೆಂಡ್ ಮಾಡಬೇಕಾ ಬೇಡವಾ, ಅದು ಸ್ಟೂಡೆಂಟಿನ ಚಾಯ್ಸ್. ಇನ್ನು
ಇನ್ಸ್ಟಿಟ್ಯೂಷನ್ಸ್ ರಿಸೀವಿಂಗ್ ಸ್ಟೇಟ್ ಏಡ್, ಸರ್ಕಾರದಿಂದ ಹಣವನ್ನು ಪಡ್ಕೊಳ್ತಾ ಇರೋರು, ಸಹಾಯವನ್ನು ಪಡ್ಕೊಳ್ತಾ ಇರೋರು. ಇಲ್ಲಿ ಸಹ ಹಾಗೆ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಅಲೌಡ್ ಬಟ್ ವಾಲೆಂಟರಿ. ಉದಾಹರಣೆಗೆ ಒಂದು ಪ್ರೈವೇಟ್ ಸ್ಕೂಲ್ ಇದೆ, ಸರ್ಕಾರದಿಂದ ಗ್ರ್ಯಾಂಟ್ಸ್ ಬರುತ್ತೆ, ಫಿನಾನ್ಷಿಯಲ್ ಸಪೋರ್ಟ್ ಸಿಗುತ್ತೆ ಗೌರ್ಮೆಂಟಿಂದ, ರಿಲಿಜನ್ ಟೀಚ್ ಮಾಡಬಹುದು, ಫೋರ್ಸ್ ಮಾಡೋ ಹಾಗಿಲ್ಲ. ಒಂದು ಪ್ರೈವೇಟ್ ಕ್ಯಾಥೋಲಿಕ್ ಸ್ಕೂಲ್ ಇದೆ, ಗೌರ್ಮೆಂಟಿಂದ ಗ್ರ್ಯಾಂಟ್ ಬರುತ್ತೆ. ಅಥವಾ ಬುದ್ಧಿಸ್ಟ್ ಸ್ಕೂಲ್ ಇದೆ, ಟೀಚರ್ಸ್ಗಳಿಗೆ ಸ್ಯಾಲ್ರಿ ಸರ್ಕಾರದಿಂದ ಬರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ರಿಲಿಜಿಯಸ್ ಇವೆಂಟ್ಸ್ಗಳನ್ನು, ಕ್ಲಾಸಸ್ಗಳನ್ನು ಅವರು ಹೆಲ್ಡ್ ಮಾಡಬಹುದು, ನಡೆಸಬಹುದು. ಆದರೆ ಆಪ್ಷನಲ್ ಅದು, ಸ್ಟೂಡೆಂಟ್ಸ್ಗಳಿಗೆ ಅಲ್ಲಿ ಅವಕಾಶ ಇದೆ. ಸೊ ಇಂಪಾರ್ಟೆಂಟ್ ಪ್ರೊಟೆಕ್ಷನ್ ಫಾರ್ ಸ್ಟೂಡೆಂಟ್ಸ್ ಏನು? ನೋ ಸ್ಟೂಡೆಂಟ್ ಕ್ಯಾನ್ ಬಿ ಫೋರ್ಸ್ ಟು ರಿಸೀವ್ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್. ನೀವು ಇದನ್ನು ಪಾಲನೆ ಮಾಡಲೇಬೇಕು ಅಂತ ಫೋರ್ಸ್ ಮಾಡೋ ಹಾಗಿಲ್ಲ. ಮೈನರ್ಸ್ಗಳಿದ್ದರೆ ಅವರಿಗೆ ಗಾರ್ಡಿಯನ್ ಅಥವಾ ಪೇರೆಂಟ್ ಕನ್ಸೆಂಟ್ ಇಂಪಾರ್ಟೆಂಟ್. ಅವರಿಗೆ ನಾವೇನಾದರೂ ಟೀಚ್ ಮಾಡೋಕ್ಕಿಂತ, ಫೋರ್ಸ್ ಮಾಡೋಕ್ಕಿಂತ ಮೊದಲು ಅವರ ಪೇರೆಂಟ್ಸ್ನ ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಎಕ್ಸಾಂಪಲ್, ಇನ್ ಅ ಕ್ರಿಶ್ಚಿಯನ್ ಪ್ರೈವೇಟ್ ಸ್ಕೂಲ್ ರಿಸೀವಿಂಗ್ ಗೌರ್ಮೆಂಟ್ ಏಡ್. ಒಂದು ಕ್ರಿಶ್ಚಿಯನ್ ಪ್ರೈವೇಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಏಡ್ ತೆಗೆದುಕೊಳ್ತಾ ಇದೆ. 7 AM ಮುಂಜಾನೆ 7 ಗಂಟೆಗೆ ಬೈಬಲ್ ಕ್ಲಾಸನ್ನು ನಡೆಸ್ತಾ ಇದ್ದರೆ ಅದು ವಾಲೆಂಟರಿ. ಆದರೆ ಹಿಂದೂ ಸ್ಟೂಡೆಂಟ್ ಡಸ್ ನಾಟ್ ವಾಂಟ್ ಟು ಅಟೆಂಡ್. ಒಬ್ಬ ಹಿಂದೂ ಸ್ಟೂಡೆಂಟು ಈ ಕ್ಲಾಸಿಗೆ ಬರಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಬರಲ್ಲ. ಸ್ಕೂಲ್ ಕೆನಾಟ್ ಪನಿಷ್ ಆರ್ ಫೋರ್ಸ್ ಅಟೆಂಡೆನ್ಸ್. ಬರಲೇಬೇಕು ಅಂತ ಹೇಳೋ ಆಗಿಲ್ಲ, ಅಥವಾ ಬರೆದಿದ್ರೆ ಶಿಕ್ಷೆ ಇದೆ ಅಂತ ಹೇಳೋ ಆಗಿಲ್ಲ. ಹಾಗೆ ನೋಡಿ ಕರೆಕ್ಟಾಗಿ. ಮೊದಲು ಫುಲ್ಲಿ ಸ್ಟೇಟ್ ಫಂಡ್ ಆದರೆ ನಾಟ್ ಅಲೌಡು. ಗೌರ್ಮೆಂಟು ಅಡ್ಮಿನಿಸ್ಟ್ರೇಟ್ ಮಾಡ್ತಾ ಇದ್ದರೆ, ರಿಲಿಜಿಯಸ್ ಟ್ರಸ್ಟಿಂದ ಬಿಲ್ಡ್ ಆಗಿದ್ರೆ, ಎಸ್ಟಾಬ್ಲಿಷ್ ಆಗಿದ್ದರೆ ಅಲೋ ಮಾಡಿದ್ದಾರೆ. ರೆಕಗ್ನೈಸ್ಡ್ ಬೈ ಸ್ಟೇಟ್ ಇದ್ದರೆ ವಾಲೆಂಟರಿ, ಸ್ಟೇಟ್ ಏಡೆಡ್ ಇದ್ದರೆ ವಾಲೆಂಟರಿ. ಇಷ್ಟು ಆರ್ಟಿಕಲ್. ಯಾವ್ಯಾವ ನೋಡಿದ್ವಿ? ರಿಲಿಜನ್ ಅಲ್ವಾ? ಫ್ರೀಡಮ್ ಆಫ್ ರಿಲಿಜನ್ 25 to 28. 25 ಇಂಡಿವಿಜುವಲ್ಲು, 26 ಏನು? 26ಗೆ ಸಂಬಂಧಪಟ್ಟಿರೋದು ಕಲೆಕ್ಟಿವ್ ರೈಟು. 27 ಯಾವುದಕ್ಕೆ ಸಂಬಂಧಪಟ್ಟಿರೋದು? ಪ್ರಮೋಷನ್ನು, ಸರ್ಕಾರ ಟ್ಯಾಕ್ಸ್ ಹಾಕೋದ್ರ ಬಗ್ಗೆ. 28 ಯಾವುದ್ರ ಬಗ್ಗೆ? ರಿಲಿಜಿಯಸ್ ಇನ್ಸ್ಟ್ರಕ್ಷನ್ ಬಗ್ಗೆ. ಇದಾದಮೇಲೆ ನೆಕ್ಸ್ಟ್ ಬರೋದು 29 and 30. ಇದು 2 ಆರ್ಟಿಕಲ್ ನಮ್ಮ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್. ವಿಡಿಯೋವನ್ನು ಲೈಕ್ ಮಾಡಿ.